ಪಿತ್ರಾರ್ಜಿತ ಆಸ್ತಿಗೆ ಕೈ ಹಾಕುತ್ತಾ ಕಾಂಗ್ರೆಸ್ ಚಿನ್ನ ತಾಳಿ ಮುಸ್ಲಿಂ. ಮೋದಿ ಮಾತಿನ ಮರ್ಮವೇನು? ಪಿತ್ರೋಡ ಸಲಹೆ ರಾಹುಲ್ಗೆ ಬಿಸಿ ತುಪ್ಪವಾಗುತ್ತಾ? ಇದೇ ಇಂದಿನ ಅಖಾಡ. ಯಾರ ಆಸ್ತಿಗೆ ಕನ್ನ? ಬಿಜೆಪಿಯವರು, ವಿಶೇಷವಾಗಿ ಪ್ರಧಾನಮಂತ್ರಿ ಮೋದಿಯವರು ಕಳೆದ 3-4 ದಿವಸದಲ್ಲೂ ಕೂಡ ಒಂದಿಷ್ಟು ವಿಚಾರಗಳನ್ನ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಇರುವಂತಹ ಅಂಶವನ್ನ ಉಲ್ಲೇಖ ಮಾಡಿ ಹೇಳ್ತಾ ಬಂದಿದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಯಾವ ಸ್ವರೂಪದಲ್ಲಿ ಸಮಾನತೆಯ ಹೆಸರಿನಲ್ಲಿ ಕಾಂಗ್ರೆಸ್ನವರು ನಿಮ್ಮ ಆಸ್ತಿಯನ್ನು ಕೂಡ ಕೈ ಹಾಕುತ್ತೆ, ನಿಮ್ಮ ಆಸ್ತಿಯನ್ನು ಕೂಡ ಕಿತ್ತುಕೊಳ್ಳುತ್ತೆ ಅನ್ನುವಂತಹ ಅಂಶವನ್ನ ಹೇಳ್ತಾ ಬಂದಿದ್ದಾರೆ. ಮೋದಿಯವರು ಒಂದು ಕಡೆಯಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾಗ ಕಾಂಗ್ರೆಸ್ನವರು ಎಲ್ಲಿದೆ, ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹಂಗೆಲ್ಲಿದೆ ಅನ್ನುವಂಥ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದ್ರು. ಈಗ ಸ್ಯಾಮ್ ಪಿತ್ರೋಡಾ, ರಾಜೀವ್ ಗಾಂಧಿಯವ್ರಿಗೂ ಕೂಡ ಆಪ್ತ ಸಲಹೆಗಾರರಾಗಿದ್ದಂಥವರು, ತಾಂತ್ರಿಕ ಸಲಹೆಗಾರರಾಗಿದ್ದಂಥವರು, ಈಗ ರಾಹುಲ್ ಗಾಂಧಿಯವ್ರಿಗೂ ಕೂಡ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇರುವಂಥವರು, ಕಾಂಗ್ರೆಸ್ನ ಪ್ರಮುಖ ಸ್ಥಾನದಲ್ಲೂ ಕೂಡ ಇರುವಂಥವರು ಸ್ಯಾಮ್ ಪಿತ್ರೋಡಾ. ಸ್ಯಾಮ್ ಪಿತ್ರೋಡಾ ಅವರು ಈಗ ಅಮೆರಿಕಾದಲ್ಲಿ ಪಿತ್ರಾರ್ಜಿತ ಆಸ್ತಿಯ ವಿಚಾರ ಹೆಂಗಾಗತ್ತೆ, ಅಲ್ಲಿರುವಂತಹ ವ್ಯವಸ್ಥೆ ಹೆಂಗಿದೆ ಅನ್ನುವಂಥದ್ದನ್ನ ತುಲನೆ ಮಾಡೋದಕ್ಕೆ ಹೊರಟಿದೆ. ಇದರ ಬಗ್ಗೆ ಚರ್ಚೆ ಆಗಬೇಕು ಅಂತ ಅಂಶಗಳನ್ನು ಹೇಳ್ತಾ ಇದ್ದಾರೆ. ಸ್ಯಾಮ್ ಪಿತ್ರೋಡಾ ಮಾತನ ನಂತರ ಬಿಜೆಪಿಯವರಿಗೆ ಬಹಳ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ತಾವು ಇದುವರೆಗೆ ಏನು ಆರೋಪ ಮಾಡಿದ್ವಲ್ಲ ಅದು ಈಗ ನಿಜ ಆಗಿದೆ, ಇದೇ ಕಾಂಗ್ರೆಸ್ನ ಮನಸ್ಥಿತಿ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಸಲಿಗೆ ಯಾರು ಯಾವ ಸ್ವರೂಪದಲ್ಲಿ ಯಾರ ಆಸ್ತಿಗೆ ಕನ್ನ ಹಾಕೋದಕ್ಕೆ ಸಾಧ್ಯ ಆಗತ್ತೆ, ಕೈ ಹಾಕೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದರ ಬಗ್ಗೆಯೂ ಕೂಡ ನಾವು ಮಾತನಾಡಲೇಬೇಕಾಗಿರುತ್ತೆ. ಅದಕ್ಕಿಂತ ಮುಂಚಿತವಾಗಿ ರಾಜಕೀಯವಾಗಿ ಏನೆಲ್ಲ ಸಮರ ನಡೆದಿದೆ, ಮಾತಿನ ಸಮರ ನಡೆದಿದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. हमारी माताओं बहनों की संपत्ति छीनने का भी खेल खेला जा रहा है. ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದ ಅಂಶಗಳೇ ಬದಲಾಗಿ ಹೋಗಿದೆ. 24/7 ಫಾರ್ 2047, 400 ಪಾರ್ ಎಲ್ಲ ಹೋಗಿದೆ. ಇದೀಗ ಕೇವಲ ಟಾರ್ಗೆಟ್ ಕಾಂಗ್ರೆಸ್ ಮಾತ್ರ. ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಮುಸ್ಲಿಂ ಲೀಗ್ ಪ್ರಣಾಳಿಕೆ ಎಂದು ಎಲ್ಲಾ ಚುನಾವಣಾ ಸಮಾವೇಶಗಳಲ್ಲೂ ಹೇಳುತ್ತಿದ್ದಾರೆ. ನಿನ್ನೆ ಮೊನ್ನೆ ಮಂಗಳಸೂತ್ರವನ್ನು ಬಿಡದೆ ಕಿತ್ಕೊಳ್ತಾರೆ ಎಂದು ಹೇಳುತ್ತಿದ್ದ ಮೋದಿ ಇಂದು ಕೂಡ ತಮ್ಮ ಚುನಾವಣಾ ಪ್ರಚಾರದಲ್ಲಿ ಅದನ್ನೇ ಅಸ್ತ್ರ ಮಾಡಿಕೊಂಡಿದ್ರು. कांग्रेस आपकी संपत्ति भी छीनना चाहती है. कांग्रेस एक्सरे कराने वाली, एक्सरे मालूम है ना, उनके नेता बोल रहे एक्सरे करेंगे और आपके लॉकर में क्या पड़ा है वो खोज के निकालेंगे. ಪ್ರಧಾನಿ ಮೋದಿ ಹೆಜ್ಜೆ ಹೆಜ್ಜೆಗೂ ದಾಳಿ ಮಾಡುತ್ತಿರುವಾಗಲೇ ಕಾಂಗ್ರೆಸ್ನ ಹಿರಿಯ ನಾಯಕ ಸ್ಯಾಮ್ ಪಿತ್ರೋಡಾ ಮತ್ತೊಂದು ವಿವಾದ ಮಾಡಿಕೊಂಡಿದ್ದಾರೆ. ಪಿತ್ರಾರ್ಜಿತ ಆಸ್ತಿಯನ್ನ ಸರ್ಕಾರ ವಶಕ್ಕೆ ಪಡೆಯುವ ಕಾನೂನು ಪ್ರಸ್ತಾಪ ಮಾಡಿ ವಿವಾದ ಎಬ್ಬಿಸಿದ್ದಾರೆ. There is a monopoly act in America also. To what point? Let me tell you, in America, there is an inheritance tax. So if, let's say, one has $100 million worth of wealth, and when he dies, he can only transfer probably 45% to his children. 55% is grabbed by government. Now, that's an interesting law. It says, you, in your generation, made wealth. You are leaving now. You must leave your wealth for public. Not all of it, half of it. Which to me sounds fair. In India, you don't have that. If somebody is worth 10 billion and he dies, his children get 10 billion. ಸ್ಯಾಮ್ ಪಿತ್ರೋಡಾ ಹೇಳಿಕೆ ಇದೀಗ ಬಿಜೆಪಿಗೆ ಇನ್ನಷ್ಟು ಬೂಸ್ಟ್ ನೀಡಿದೆ. ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಲೂಟಿ ಮಾಡುತ್ತೆ, ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಕಸಿದುಕೊಳ್ಳುತ್ತೆ ಎಂದ್ರು. और ये परिवार उन्हीं की बात मानता है. उन्होंने कहा था कि हमारा देश का जो मिडिल क्लास है, मध्यम वर्गीय लोग हैं, जो मेहनत करके कमाते हैं, उन्होंने कहा उन पर ज्यादा टैक्स लगना चाहिए. ये इन्होंने पब्लिकली कहा है. अब ये लोग उससे भी एक कदम आगे चले गए हैं. अब कांग्रेस का कहना है कि वो इनहेरिटेंस टैक्स लगाएगी. माता पिता से मिलने वाली विरासत पर भी टैक्स लगाएगी. आप जो अपनी मेहनत से संपत्ति जुटाते हैं वो आपके बच्चों को नहीं मिलेगी, बल्कि कांग्रेस सरकार का पंजा उसे भी आपसे छीन लेगा. यानी कांग्रेस का मंत्र है, कांग्रेस की लूट जिंदगी के साथ भी और जिंदगी के बाद भी. कांग्रेस पार्टी सैम पित्रोडा के बयान के बाद कंप्लीटली एक्सपोज हो गई. सबसे पहले घोषणा पत्र में सर्वे, मनमोहन सिंह का पुराना बयान जो कांग्रेस की लेगेसी है, हम और अब
इनके मैनिफेस्टो बनाने में जिनकी अहम भूमिका है वो सैम पित्रोड़ा का बयान कि संपत्ति के बंटवारे पर विचार होना चाहिए। अमेरिका का हवाला देते हुए इन्होंने कहा कि 55% संपत्ति सरकारी खजाने में जाती है। अब जब प्रधानमंत्री जी ने ये मुद्दा उठाया, राहुल गांधी, सोनिया गांधी और पूरी कांग्रेस बैकफुट पर आई कि हमारा मकसद ये नहीं है और कांग्रेस पार्टी अगर ये नहीं करना चाहती तो अपने मैनिफेस्टो से सर्वे की बात को विड्रॉ करना चाहिए, ये घोषित करना चाहिए हमारी प्रायोरिटी माइनॉरिटी नहीं है, हमारी प्रायोरिटी गरीब है। ಸ್ಯಾಮ್ ಪಿತ್ರೋಡಾ ಅವರ ಹೇಳಿಕೆಯನ್ನ ರಾಜ್ಯ ಬಿಜೆಪಿ ನಾಯಕರು ಟೀಕಿಸಿದ್ದಾರೆ. ರಿಲಿಜಿಯಸ್ ಇದಕ್ಕೆ ರಿಸರ್ವೇಷನ್ ಇಲ್ಲ ಅನ್ನುವಂಥದ್ದು ಸಂವಿಧಾನದಲ್ಲಿ ಸ್ಪಷ್ಟ ಇದ್ರೂ ಕೂಡ ಕಾಂಗ್ರೆಸ್ನವರು ಅದನ್ನು ಬೆಂಬಲವನ್ನು ಮಾಡ್ತಾ ಇದ್ದಾರೆ ಹೋಟಿನ ರಾಜಕಾರಣಕ್ಕೆ. ಹೀಗೆ ಬಿಜೆಪಿ ಮುಗಿಬೀಳುತ್ತಿರುವಾಗಲೇ ಕಾಂಗ್ರೆಸ್ ನಾಯಕರು ಪ್ರಧಾನಿ ಮೋದಿಗೆ ಟಾಂಗ್ ಕೊಟ್ಟರು. ಕಲಬುರಗಿಯಲ್ಲಿ ಪ್ರಚಾರ ಮಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಣಾಳಿಕೆಗಳ ಬಗ್ಗೆ ಬಹಿರಂಗ ಚರ್ಚೆಗೆ ಬರುತ್ತೀರಾ ಎಂದು ಪ್ರಧಾನಿ ಮೋದಿಗೆ ಸವಾಲು ಹಾಕಿದ್ರು. ಚುನಾವಣೆ ಮ್ಯಾನಿಫೆಸ್ಟೋ ಏನಿದೆಯಲ್ಲ, ಎಲೆಕ್ಷನ್ ಮ್ಯಾನಿಫೆಸ್ಟೋ ये मुस्लिम लीग का छाप है. ಮುಸ್ಲಿಂ ಲೀಗ್ ಅಂತ ನನಗೇನು ಅರ್ಥನೇ ಆಗಲಿಲ್ಲ. ಯುವಕರಿಗೆ ನಾವು ಸಹಾಯ ಮಾಡಬೇಕು, ಅವರಿಗೆ ಹೆಚ್ಚಿನ ನೌಕರಿಗಳು ಕೊಡಬೇಕು ಮತ್ತು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕೊಡಬೇಕು, 30 ಲಕ್ಷ ವೇಕೆನ್ಸಿಗಳು ಸರ್ಕಾರದಲ್ಲಿವೆ, ತುಂಬಬೇಕು ಅಂತ ಹೇಳಿದ್ವಿ. ಅದೇನು ಮುಸ್ಲಿಮರಿಗೆ ಕೊಟ್ಟಂಗ? ಯಾರು ಅರ್ಹರು ಇರ್ತಾರೋ, ಹಿಂದೂ ಇರ್ಲಿ, ಮುಸ್ಲಿಂ ಇರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಜೈನ್ ಇರ್ಲಿ, ಇಸಾಯಿ ಇರ್ಲಿ, ಸಿಖ್ ಇರ್ಲಿ, ಅವರಿಗೆ ಕೊಡಕ್ ಮಾಡಿದ್ದು. ನಾರಿ ಶಕ್ತಿ, ನಾರಿ ನ್ಯಾಯ, ಪ್ರತಿ ತಾಯಿಂದರಿಗೆ ಯಾರು ಅವ್ರ ಮನೆಯಲ್ಲಿ ಮುಖ್ಯಸ್ಥರಿರ್ತಾರೋ, ಮನೆ ನಡೆಸ್ತಾರೋ ಅವರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ನಾವು ಮಾಡಿದ್ವಿ. ಇದೇನು ಮುಸ್ಲಿಮರಿಗೆನ? ಅದಕ್ಕೆ ನಾ ಹೇಳಿದ್ದೆ, ಮೋದಿ ಅವರು ಎಲ್ಲಿ ಕರೆದ್ರೆ ಅಲ್ಲಿ ನಾನು ನಮ್ಮ ಚುನಾವಣೆ ಪ್ರಣಾಳಿಕೆ ತಗೊಂಡು ಹೋಗ್ತೀನಿ, ಎಲ್ಲಿ ಅವ್ರಿಗೆ ತಿಳುವಳಿಕೆ ಕೊರತೆ ಇದೆ ನಾನು ತಿಳಿಸ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. Now, he expresses his views on issues that he considers important very freely, and that's part of democracy. So he makes these comments in the US, he's made these comments in the US, while he's free to say whatever he has to say on issues on which he feels strongly. It's not always that he reflects the views of the Indian National Congress, and on this particular issue also, he's not reflecting the official position of the Indian National Congress. This is a desperate and deliberate attempt to divert attentions from the real issues. The BJP has performed very poorly in phase 1. It's not going to do very well in phase 2, and the BJP is not going to get a majority. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಸ್ಯಾಮ್ ಪಿತ್ರೋಡಾ ತಮ್ಮ ಹೇಳಿಕೆ ಬಗ್ಗೆ ಸ್ಪಷ್ಟತೆ ಕೊಟ್ಟಿದ್ದಾರೆ. 55% ಆಸ್ತಿ ಕಿತ್ತುಕೊಳ್ತಾರೆ ಎಂದು ಹೇಳಿಲ್ಲ, ಅಮೆರಿಕ ಟ್ಯಾಕ್ಸ್ ಮಾದರಿ ಎಂದಷ್ಟೇ ಹೇಳಿದ್ದೇನೆ. ಈ ವಿಚಾರಕ್ಕೆ ಬಿಜೆಪಿ ನಾಯಕರಿಗೆ ಭಯ ಯಾಕೆ? ಕಾಂಗ್ರೆಸ್ನಿಂದ ಆಸ್ತಿ ಹಂಚಿಕೆ ಬಗ್ಗೆ ಯಾವುದೇ ಯೋಚನೆ ಇಲ್ಲ, ಸುಮ್ಮನೆ ದಾರಿ ತಪ್ಪಿಸುವ ಕೆಲಸ ಮಾಡಬಾರದು ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಲೋಕಸಭೆ ಚುನಾವಣಾ ಅಖಾಡದಲ್ಲಿ ಬಹಳ ಜಿದ್ದಾಜಿದ್ದಿನ ಸಮರ ನಡೀತಾ ಇರುವಾಗಲೇ ವಾಕ್ಸಮರಕ್ಕೆ ಹೊಸ ಅಸ್ತ್ರವಾಗಿ ಸಿಗ್ತಾ ಇರುವಂಥದ್ದು ಚಿನ್ನ, ತಾಳಿ, ಆಸ್ತಿ, ಪಿತ್ರಾರ್ಜಿತ ಆಸ್ತಿ, ಆಸ್ತಿಯ ಹಂಚಿಕೆ, ಮರು ಹಂಚಿಕೆ, ಈ ಎಲ್ಲ ಅಂಶಗಳು ಕೂಡ ಈಗ ಚರ್ಚೆಯ ವಸ್ತು ಆಗ್ತಾ ಇದ್ದಾವೆ. ಇದು ಎಲ್ಲಿವರೆಗೂ ಹೋಗುತ್ತೆ, ಯಾವ ಸ್ವರೂಪದಲ್ಲಿ ಆಗುತ್ತೆ, ಇಲ್ಲಿ ನಿಜಕ್ಕೂ ಕೂಡ ಅಸಲಿಗೆ ಯಾರು ಆಸ್ತಿಗೆ ಕನ್ನ ಹಾಕೋದಕ್ಕೆ ಹೊರಟಿದ್ದಾರೆ ಅನ್ನುವ ವಿಚಾರದಲ್ಲೂ ಕೂಡ ನಾವು ಚರ್ಚೆಯನ್ನು ಮಾಡಲೇಬೇಕಾಗಿರುವಂಥದ್ದು. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಾಯಕರಾಗಿರುವಂತಹ ಮಧು ಎಸ್ ರಾವ್ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಕಾಂಗ್ರೆಸ್ನ ನಾಯಕಿ ಐಶ್ವರ್ಯ ಮಹದೇವ್ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಬಿ ಶಿವಶಂಕರ್ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಚರ್ಚೆಯನ್ನು ಆರಂಭಿಸ್ತೀನಿ ಮಧು ಅವರ ಮೂಲಕವಾಗಿ. ಮಧು ಅವರೇ, ಈ ಬಿಜೆಪಿ ನಾಯಕರುಗಳ ಚುನಾವಣಾ ಪ್ರಚಾರದ ಸಂದರ್ಭವನ್ನು ನೋಡಿದ್ರೆ ಬಹುತೇಕ ಭಾಗವನ್ನು ಕಾಂಗ್ರೆಸ್ನ ಪ್ರಣಾಳಿಕೆಯನ್ನು ಹೇಳ್ತಾ ಇದ್ರಿ. ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ನ ಪ್ರಣಾಳಿಕೆ ಬಿಜೆಪಿಗೆ ಇಷ್ಟು ಬಹಳ ಮುಖ್ಯವಾದಂಥ ವಿಚಾರ ಆಗಿದೆ? ಅವರು ಅಧಿಕಾರಕ್ಕೆ ಬರಲ್ಲ, ಅವರು 40 ಸೀಟು ಅಂತ ಹೇಳ್ತಾ ಇದ್ದೀರಿ ನೀವು. ಮತ್ತೊಂದು ಕಡೆಯಲ್ಲಿ ಅವರ ಪ್ರಣಾಳಿಕೆಗೆ ಇಷ್ಟು ಇಂಪಾರ್ಟೆನ್ಸ್ ಯಾಕೆ ಅಂತ? ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷ ಆಗಲಿ, ಅವರು ಒಂದು ಮ್ಯಾನಿಫೆಸ್ಟೋ ಅಂತ ಬಿಟ್ಟಾಗ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು ಸರ್ವೇ ಸಾಮಾನ್ಯ. ಒಂದು. ಎರಡನೇದು, ಕಾಂಗ್ರೆಸ್ನಲ್ಲಿ ಹೌದು ಇವಾಗ ನಮ್ಮದು ಮ್ಯಾನಿಫೆಸ್ಟೋ ಇದೆ, ನಮ್ಮ ಮ್ಯಾನಿಫೆಸ್ಟೋ ಜನರ ಮುಂದೆ ಇಟ್ಟಿದ್ದೀವಿ, ಕಾಂಗ್ರೆಸ್ ಮ್ಯಾನಿಫೆಸ್ಟೋನು ಮುಂದೆ ಇದೆ. ಯಾವುದೇ ಒಂದು ಮ್ಯಾನಿಫೆಸ್ಟೋಲಿ ಲೋಪದೋಷಗಳನ್ನ ನೋಡಿಕೊಂಡು ಹೇಳುವಂಥದ್ದು ಕರ್ತವ್ಯ ಇನ್ನೊಂದು ಪೊಲಿಟಿಕಲ್ ಪಾರ್ಟಿಯ ಕರ್ತವ್ಯ, ಅದನ್ನು ನಾವು ಮಾಡಿದ್ದೀವಿ.
ಮುಖ್ಯತಃ ಏನು ಇದರಲ್ಲಿ ಅಂತ ಹೇಳಿದ್ರೆ, ಇವಾಗ ನೀವೇ ಹೇಳ್ತಿರೋ ಹಾಗೆ ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತ ಏನು ನಾವೆಲ್ಲ ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಇದ್ದೀವಿ, ಅದು ಒಂಥರ ಭಯಾನಕವಾದ ಒಂದು ವಾತಾವರಣ ಕ್ರಿಯೇಟ್ ಮಾಡುತ್ತೆ ಭಾರತ ದೇಶದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಯಾವ ಒಬ್ಬ ಸ್ಯಾಮ್ ಪಿಟ್ರೋಡಾ ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್ನ ಚೇರ್ಮನ್ ಆಗಿದ್ದಾರೆ, ಆ್ಯಂಡ್ ಹಿ ಈಸ್ ಆಲ್ಸೋ ಅನ್ ಅಡ್ವೈಸರ್ ಇನ್ ಚೀಫ್ ಪರ್ಹ್ಯಾಪ್ಸ್ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಮತ್ತು ಎಲ್ಲ ಗಾಂಧಿ ಪರಿವಾರಕ್ಕೆ. ಅವರು ಅಲ್ಲಿ ಅಮೆರಿಕಾದಲ್ಲಿ ಕೂತ್ಕೊಂಡು ಈ ಥರ ಮಾಡಬಹುದು ಇಂಡಿಯಾದಲ್ಲಿ ಅಂತ ಹೇಳ್ತಾ ಇರಬೇಕಾದಾಗ, ಸರ್ವೇ ಸಾಮಾನ್ಯವಾಗಿ ಮ್ಯಾನಿಫೆಸ್ಟೋ ನೋಡಿದಾಗ ಮತ್ತು ಕಾಂಗ್ರೆಸ್ಸಿನ ಈ ಸ್ಯಾಮ್ ಪಿಟ್ರೋಡಾ ಇಂಡಿಯನ್ ಓವರ್ಸೀಸ್ ಚೇರ್ಮನ್ ಅವರ ಹೇಳಿಕೆಗಳಿಗೆ ನೋಡಿದಾಗ ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಉಂಟಾಗಿದೆ. ಯಾವ ಥರ ಅವ್ರೇನು ಹೇಳ್ತಾ ಇರೋವಂಥದ್ದು, ಇವಾಗ ಪಿತ್ರಾರ್ಜಿತ ಆಸ್ತಿಯಲ್ಲಿ ಅಪ್ಪನಿಂದ ಮಗನಿಗೆ ಬರಬೇಕಾದಾಗ 55% ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಇನ್ನು 45 ಮಾತ್ರ ಬರುತ್ತೆ ಅಂತ ಹೇಳಬೇಕಾದಾಗ, ಅಂದ್ರೆ ಅದೇ ತರ ಕಾನೂನು ಭಾರತದಲ್ಲಿ ತಗೊಂಡ್ಬರ್ತಾ ಇದ್ದೀರಾ ಅನ್ನೋ ತಾನೇ ವ್ಯಾಖ್ಯಾನ ಮಾಡ್ಬೇಕಾಗತ್ತೆ ನಾವು. ಯಾಕೆಂದ್ರೆ ನೀವು ಅವ್ರ ಮ್ಯಾನಿಫೆಸ್ಟೋ ಒಂದು ಓದಿದಾಗ ಎಕನಾಮಿಕ್ ಪಾಲಿಸೀಸ್ ಅಲ್ಲಿ ಇನ್ಇಕ್ವಾಲಿಟೀಸ್ ಅಂದ್ರೆ ನಾವು ಸರಿ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಮತ್ತೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಸ್ಕ್ಯಾನರ್ ಮಾಡ್ತೀವಿ 10% ಇಂದ 90% ಜನಕ್ಕೆ ಕೊಡ್ತೀವಿ ಅಂತ. ಯಾವ ವ್ಯಾಖ್ಯಾನ ಇದು? ನೀವು ಸ್ವಲ್ಪ ಸ್ಪಷ್ಟೀಕರಣ ಕೊಡ್ಬೇಕು ಇದಕ್ಕೆ. ಇದನ್ನ ನಾವೇನು ಹೇಳ್ತಾ ಇರುವಂತದ್ದು, ಭಾರತೀಯ ಜನತಾ ಪಾರ್ಟಿಯವರು ನಾವೇನು ಹೇಳ್ತಾ ಇದೀವಿ ನೋಡಿ, ನಿಮ್ಮ 55 ವರ್ಷದಲ್ಲಿ ನೀವೇ ಇದ್ರೆ ನೀವೇನ್ ಮಾಡಿದ್ರಿ 1963 1974 ಅಲ್ಲಿ ಹರಿಪ್ರಸಾದ್ ಅವರೇ ಇದೇ ತರ ಒಂದು ಅವರು ದುಸ್ಸಾಹಸಕ್ಕೆ ಕೈ ಹಾಕಿದ್ರು. ಅದು ಕಂಪಲ್ಸರಿ ಡೆಪಾಸಿಟ್ ಸ್ಕೀಮ್ ಅಂತ ಮಾಡಿದ್ರು 1963 1974 ಮಾಡಿ ಕೈ ಸುಟ್ಕೊಂಡಿದ್ದಾರೆ. ಅಂದ್ರೂ ಕೂಡ ಈ ತರದನ್ನೇ ತಿರ್ಗಾ ಇವ್ರು ತಗೊಂಡ್ಬಂದು ಮಾಡ್ತೀನಿ ಅಂತ ಹೇಳ್ಬೇಕಾದಾಗ ನೀವೇನ್ ಸಮಾನತೆ ಬಗ್ಗೆ ಮಾತಾಡ್ತಿದ್ದೀರಾ? ಅಂದ್ಮೇಲೆ ಇನ್ನೊಂದು ಪ್ರಶ್ನೆ, ಯಾರಿಗೆ ಕೊಡ್ಬೇಕು ಅಂತಿದ್ದೀರಾ? ಓಕೆ ಯಾರಿಗೆ ಕೊಡ್ಬೇಕು ಅಂತಿದ್ದೀರಿ ಐಶ್ವರ್ಯ ಮಹಾದೇವ್ ಅವರೇ? ಎಲ್ಲಿಂದ ಯಾರಿಂದ ಕಿತ್ಕೊಂಡು ಯಾರಿಗೆ ಕೊಡ್ಬೇಕು ಅಂತಿದ್ದೀರಿ? ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ? ಈಗ ಆಲ್ರೆಡಿ ಯಾರೋ ಒಬ್ರು ಬೆವರು ಸುರಿಸಿ ಸಂಪಾದಿಸಿರುವಂತಹ ಹಣವನ್ನ ಅಥವಾ ಆಸ್ತಿಯನ್ನ ಅಥವಾ ಅವರು ಗಳಿಸಿರುವಂತಹ ಒಟ್ಟು ಆಸ್ತಿ ಪಾಸ್ತಿಯನ್ನ ರೀಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಹೊರಟಿದ್ದೀರಿ. ಯಾವ ಕಾರಣಕ್ಕಾಗಿ, ಯಾವ ಸ್ವರೂಪದಲ್ಲಿ ಅಂತೇಳಿ? ನಮಸ್ಕಾರ ಹರಿಪ್ರಸಾದ್ ಅವರೇ. ಅವತ್ತು ನಿನ್ನೆ ನಿಮ್ಮ ಡಿಬೇಟ್ ಅಲ್ಲಿ ಇದ್ದಾಗ ಇದೇನೆ ಅಂದಿದ್ದೆ, ಬಿಜೆಪಿಯವರು ಭೂತಾಯನ್ ರಾಜಕೀಯ ಮಾಡ್ತಾರೆ. ಅಂದ್ರೆ ಅವರು ಊರೆಲ್ಲ ಮತ್ತೆ ದೇಶನೆಲ್ಲ ಉದ್ಧಾರ ಮಾಡಿದ್ದಿದ್ರೆ ಪ್ರಗತಿ ಮತ್ತೆ ಅಚ್ಚೇದಿಂದ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಯಾಕಂದ್ರೆ ಅವ್ರ ಕೆಲ್ಸ ಕಾರ್ಯಗಳು ಎಲ್ಲಾರ್ಗೂ ಇತ್ತು. ಇವತ್ತು ಬೆಲೆ ಏರಿಕೆ ಆಗಿರ್ಲಿ, ನಿರುದ್ಯೋಗ ಆಗಿರ್ಲಿ, ಅಥವಾ ಸಮಾಜದಲ್ಲಿ ಇರುವಂತ ತೊಂದರೆಗಳು ನಾವೆಲ್ಲ ಅದಕ್ಕೆ ಅವ್ರಿಗೇನು ಸುಧಾರ್ಸಕ್ಕೆ ಅಥವಾ ಅದಕ್ಕೆ ಬಗೆಹರಿಸಕ್ ಅವ್ರ ಹತ್ರ ಏನೂ ಇಲ್ಲ. ಅದಕ್ಕೆ ಏನ್ ರಾಜಕೀಯ ನಡೆಸ್ತಾ ಇದ್ದಾರೆ. ಆಮೇಲೆ ಅವ್ರು ಬಹಳ ಏನಂತೀನಿ ಇತಿಹಾಸದ ವಿಶ್ಲೇಷಣೆ ಮಾಡಿದ್ರಲ್ಲ, ಒಂದೆರಡನೆಗಳು ಕೊಡ್ತೀನಿ. ನಾವ್ ಇವತ್ತು ನಮ್ ಪ್ರಣಾಳಿಕೆಯಲ್ಲಿ ಈಕ್ವಾಲಿಟಿ ಅಂಡ್ ಇಕನಾಮಿಕ್ಸ್ ಅಂಡ್ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿದಾಗ ಇವ್ರುಗಳು ಅದನ್ನ ತಿರುಚಿ ಅದೇ ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತ ಮಾತಾಡ್ತಾರಲ್ಲ. ಒಂದ್ 2-3 ಉದಾಹರಣೆಗಳು ಕೊಡ್ತೀನಿ ಆಯ್ತಾ. ಇನ್ನ ಅವರು ಏನಂತೀನಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಒಂದ್ ಬರ್ಬೇಕು ಅಂತ ಮಾತಾಡ್ದ ಎಲ್ಲರೂ. ಅಮಿತ್ ಮಾಲ್ವಿಯಾ ಅವರು ಕೂಡ ಇವತ್ತು ಎಷ್ಟ್ ಮಾತಾಡಿದ್ರಲ್ಲ, ಅಮಿತ್ ಮಾಲ್ವಿಯಾ ಅವರು ಕೂಡ ಅವರೇ ಅಪ್ರಿಶಿಯೇಟ್ ದಿಸ್ ಎಫರ್ಟ್ ಅಂತ ಮಾತಾಡಿದ್ರು. ಎರಡನೇದು 2017 ಆಗಿರ್ಲಿ 18 ಆಗಿರ್ಲಿ ಇಟ್ಲಿ ಅವ್ರು ಮಾತಾಡಿದ್ದು ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂತ ಬರ್ಬೇಕು ಮಾತಾಡಿದರೆ. ಮೂರನೇದು ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತ ಯಾವ್ದೋ ಒಂದ್ ಪ್ರಣಾಳಿಕೆಯಲ್ಲಿ, ಅದು 1996 ಮತ್ತೆ 99 ಬಿಜೆಪಿಯ ಪ್ರಣಾಳಿಕೆ ಸಾಮಾಜಿಕ ಹಾಗೂ ಆರ್ಥಿಕ ನ್ಯಾಯಕ್ಕೋಸ್ಕರ ರೀಡಿಸ್ಟ್ರಿಬ್ಯೂಷನ್ ಮೇ ಬಿ ಅಂತ. ಇವಾಗ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂತ ಭೂತಾಯ ನಡೆಸ್ತಾ ಇರೋದು ಬಿಜೆಪಿ. ನಿಜಾಂಶ ಅಂದ್ರೆ ಅವ್ರ ಇತಿಹಾಸದಲ್ಲಿ ಅವರೇ ಇದನ್ನ ಕಾಂಟೆಂಪ್ಲೇಟ್ ಮಾಡಿರೋದು ನಮ್ಗಿಂತ ಮುಂಚಿತವಾಗಿ. ಎರಡನೇದು ಕಾಂಗ್ರೆಸ್ ಪಕ್ಷ ಎಸ್ಟೇಟ್ ಟ್ಯಾಕ್ಸ್ ಅಂತ ಒಂದು ಇದನ್ನ ಅಬಾಲಿಷ್ ಮಾಡಿದ್ದು ಪಕ್ಷ. ಕಾಂಗ್ರೆಸ್ ಪಕ್ಷ ಇವತ್ತು ಹೇಳ್ತಾ ಇರೋದೇನಂದ್ರೆ, ನೀವು ಕಾರ್ಪೊರೇಟ್ ಗಳಿಗೆ ಟ್ಯಾಕ್ಸ್, ಜನರಲ್ ಪಬ್ಲಿಕ್ ನ ಸಾಲ ಬೆಲೆ ಏರಿಕೆ ಮತ್ತೆ ಸಾಲ ಜಾಸ್ತಿ ಮಾಡ್ತಾರೆ. ನೀವು ಉದ್ಯಮಿಗಳ 10 ಲಕ್ಷ ಕೋಟಿ ಏನಂತೀನಿ ಸಾಲ ಮನ್ನಾ ಮಾಡಿದಾಗ ನೀವು ನ್ಯಾಯಕ್ಕೋಸ್ಕರ ಅಥವಾ ಇಕನಾಮಿಕ್ ವೆಲ್ತ್ ಅಥವಾ ಇಕನಾಮಿಕ್ ಜಸ್ಟಿಸ್ ಅನ್ನೋ ಪ್ರಯಾರಿಟಿ ಆಗಿಲ್ಲ. ಅದಕ್ಕೆ ನಾವು ಬಹಳಷ್ಟು ಬಾರಿ ಮಾತಾಡ್ತಾ ಇರೋದೇನಂದ್ರೆ, ಸಾಮಾಜಿಕ ಹಾಗೂ ಆರ್ಥಿಕ ನ್ಯಾಯ ಎಲ್ಲ ಶೋಷಿತ ವರ್ಗಗಳಿಗೆ, ಎಲ್ಲ ಹಿಂದುಳಿದ ವರ್ಗಬೇಕು ಅಂತ. ಓಕೆ ಐಶ್ವರ್ಯ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ, ಅದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ. ಇಲ್ಲಿ ಸಾಮಾಜಿಕ ಅನ್ನುವಂಥದ್ದು, ಸಾಮಾಜಿಕ ನ್ಯಾಯ, ಶೈಕ್ಷಣಿಕ ನ್ಯಾಯ ಇವೆಲ್ಲವೂ ಕೂಡ ಒಂದು ಭಾಗ. ಆದ್ರೆ ಆರ್ಥಿಕ ನ್ಯಾಯವನ್ನ ಯಾವ ಸ್ವರೂಪದಲ್ಲಿ ಹಂಚಿಕೆ ಮಾಡುವಂಥದ್ದು ಕಾಂಗ್ರೆಸ್ ಪ್ರತಿಪಾದಿಸ್ತಾ ಇರುವಂಥದ್ದು, ಬಿಜೆಪಿ ಹಿಂದೆ ಹೇಳಿರುವಂಥದ್ದನ್ನ ಕಾಂಗ್ರೆಸ್ ಕೂಡ ಉಲ್ಲೇಖ ಮಾಡ್ತಾ ಇದೆ. ಇದರ ಬಗ್ಗೆ ಚರ್ಚೆ ನಾನು ಮುಂದುವರಿಸ್ತೀನಿ. ಚಿಕ್ಕ ಬ್ರೇಕ್ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ಐಶ್ವರ್ಯ ಅವರು ಕೂಡ ಒಂದಿಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಬಿಜೆಪಿಯವರು ಈ ಹಿಂದೆ ಈ ಒಂದು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ
ಬಂದಿರುವಂತಹ ಆಸ್ತಿಗೆ ಸಂಬಂಧಿಸಿದಂಗೆ ಹೆಂಗೆ ತೆರಿಗೆಯ ಬಗ್ಗೆ ಪ್ರಸ್ತಾಪವನ್ನು ಬಿಜೆಪಿಯವರು ಕೂಡ ಮಾಡಿದ್ದಾರೆ, ಯಾವ್ಯಾವ ಹಂತಗಳಲ್ಲಿ ಮಾಡಿದ್ದಾರೆ, ರಿಡಿಸ್ಟ್ರಿಬ್ಯೂಷನ್ ಬಗ್ಗೆ, ಮರು ಹಂಚಿಕೆಯ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋ ಬಗ್ಗೆ ಕೂಡ ಹೇಳ್ತಾರೆ. ಆದ್ರೆ ಶಿವಶಂಕರ್ ಅವರೇ, ತಮ್ಮ ಪ್ರಕಾರ ಯಾವ ಸ್ವರೂಪದಲ್ಲಿ ಈಗ ನಡೀತಾ ಇರುವಂತಹ ಈ ಡಿಬೇಟ್ ಅನ್ನು ಗಮನಿಸ್ತಾ ಹೋದಾಗ ಮೋದಿ ಅವರು ಹೇಳ್ತಾ ಇರುವಂತಹ ಮಾತುಗಳು ಮತ್ತು ಯಾರಿಗೆ ಹಂಚುತ್ತಾರೆ, ಆಗ್ಲೇನೆ ಮಧುರಾವ್ ಅವರು ನಮ್ಮ ಜೊತೆಗೆ ಅದನ್ನು ಹೇಳಿದ್ರು, ಯಾರಿಗೆ ಇದನ್ನು ಹಂಚುತ್ತಾರೆ ಅನ್ನೋದು ಬಹಳ ಮುಖ್ಯ ಅಂತ ಹೇಳಿ, ಯಾರಿಗೆ ಹಂಚುತ್ತಾರೆ ಅನ್ನುವಂಥ ಮಾತನ್ನು ಕೂಡ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಮುಸ್ಲಿಂ ಅನ್ನುವಂಥ ಹೇಳ್ತಾ ಇದ್ದಾರೆ, ಮುಸಲ್ಮಾನರಿಗೆ ಇದನ್ನು ಹಂಚ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಎಷ್ಟರ ಮಟ್ಟಿಗೆ ಈ ರೀತಿಯಾದಂತಹ ಮಾತುಗಳು ಲೋಕಸಭೆ ಚುನಾವಣೆಯಲ್ಲಿ ಮತ ಕ್ರೋಢೀಕರಣಕ್ಕೆ, ಮತ ಧ್ರುವೀಕರಣ ಅಂತ ನಾವು ಬಹಳ ಸಂದರ್ಭಗಳಲ್ಲಿ ಹೇಳ್ತೀವಿ, ಅದು ಸಾಧ್ಯ ಆಗುತ್ತೆ ಇದರಲ್ಲಿ ಅಂತ? ಈ ಹರಿಪ್ರಸಾದ್, ಇದು ಯಾವುದು ಹೊಸ ವಿಷಯ ಅಲ್ಲ. ಈಗ ಎಲ್ಲಾ ಪಕ್ಷಗಳು ಕೂಡ ಈ ಸಮಾಜದ ಬಗ್ಗೆ ಮಾತಾಡ್ತವೆ, ಸಮಾಜದ ನಿರ್ಮಾಣದ ಬಗ್ಗೆ ಮಾತಾಡೋದು, ರಿಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್, ಈಗಾಲಿಟೇರಿಯನ್ ಸೊಸೈಟಿ ಅಂತ ಹೇಳ್ತಾರೆ. ಎಲ್ಲರಲ್ಲೂ ಅಂದ್ರೆ ಈ ರಿಚ್ ಪುವರ್ ಅಂದ್ರೆ ಬಡವ ಶ್ರೀಮಂತರ ನಡುವಿನ ಅಂತರವನ್ನ ಕುಗ್ಗಿಸೋದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಆದ್ರೆ ಇವತ್ತು ಯಾಕೆ ಇದು ವಿವಾದ ಅಥವಾ ಒಂದ್ ರೀತಿ ಕಾಂಟ್ರವರ್ಷಿಯಲ್ ಡೈಮೆನ್ಷನ್ ಪಡ್ಕೊಳ್ತಾ ಇದೆ ಅಂದ್ರೆ, ಇದು ಚುನಾವಣೆ ಸಮಯ. ಈ ಚುನಾವಣಾ ಸಮಯದಲ್ಲಿ ಇಂಥ ಒಂದು ಸೆನ್ಸಿಟಿವ್ ಆದಂತ ಇಶ್ಯೂವನ್ನ ಈ ಪಾರ್ಟಿಗಳು ಅಂದ್ರೆ ಪಕ್ಷಗಳು ಅವರವರ ವೋಟ್ ಬ್ಯಾಂಕ್ ಗಳನ್ನ ಅಡ್ರೆಸ್ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಅದು ಪ್ರಾಬ್ಲಮ್ ಆಗಿರೋದು. ಏನಂತಂದ್ರೆ ಇವ್ರಿಗೊಂದು ವೋಟ್ ಬ್ಯಾಂಕ್ ಇದೆ, ಅವ್ರಿಗೊಂದು ವೋಟ್ ಬ್ಯಾಂಕ್ ಇದೆ. ಈ ಎರಡೂ ವೋಟ್ ಬ್ಯಾಂಕ್ ಗಳನ್ನು ಈ ವಿಷಯ ಇಟ್ಕೊಂಡು ಇವರು ಅದನ್ನ ಅಡ್ರೆಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಸಂದೇಶನ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತ ಹೇಳ್ತಿರಲ್ಲ, ಇದೆಷ್ಟರ ಮಟ್ಟಿಗೆ ಅಂದ್ರೆ ಮೋದಿಯವರೇ ಈ ಮಾತನ್ನ ಹೇಳಿದ್ದನ್ನ ಜ್ಞಾಪಕ ಇಟ್ಕೊಳ್ಳಿ. ಈಗ 2014 ಅಲ್ಲಿ ಅವ್ರು ಏನ್ ಹೇಳಿದ್ರು ನೋಡಿ, ಈ ಬ್ಲ್ಯಾಕ್ ಮನಿ ಅನ್ನೋದು ಕೆಲವರು ಅಂದ್ರೆ ಈ ದೇಶದ ಐಶ್ವರ್ಯ ಆಸ್ತಿ ಅನ್ನೋದು ಕೆಲವು ಜನಗಳ ಕೈಯಲ್ಲಿ ಮಾತ್ರ ಸಿಕ್ಕಾಕೊಂಡ್ಬಿಟ್ಟಿದೆ. ಅದು ಬ್ಲ್ಯಾಕ್ ಮನಿ ರೂಪದಲ್ಲಿ. ಈ ಬ್ಲ್ಯಾಕ್ ಮನಿಯನ್ನ ನಾನು ತಗೊಂಡ್ ಬರೋದಾದ್ರೆ ಒಬ್ಬೊಬ್ಬರ ಜೋಬಿಗೆ 15 ಲಕ್ಷ ರೂಪಾಯಿ ಹಾಕ್ಬಹುದು ಅಂತ ಹೇಳಿದ್ರು. ಅದು ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಲ್ವೇ? ಈಗ ಅವ್ರು ಯಾರೋ ಬ್ಲ್ಯಾಕ್ ಮನಿ ಇಟ್ಕೊಂಡವರು ನನ್ನ ಆಸ್ತಿಯನ್ನ ಕಿತ್ಕೊಂಡು ಬಡವರು ಕೊಟ್ಬಿಡ್ತಾ ಇದ್ದಾರೆ ಅಂತ ಹೇಳಿ ಏನಾದ್ರು ಅವರು ಪ್ರತಿರೋಧ ತೋರಿಸಿದ್ರೆ ಸೇಮ್ ಇದೇ ಧ್ವನಿನೇ ಇವಾಗ್ಲೂ ಬರ್ತಾ ಇರೋದು. ಒಂದು. ಎರಡನೇದೇನಂದ್ರೆ ಇದೇನು ಹೊಸ ವಿಚಾರ ಅಲ್ಲ. ಈಗ ನಮ್ಮ ದೇಶ ಹಲವಾರು ರಿಫಾರ್ಮ್ಸ್ ಅನ್ನ ನೋಡಿದೆ. ಈಗ ಲ್ಯಾಂಡ್ ಸೇಲಿಂಗ್ ಆಕ್ಟ್ ಅಂತ ಬಂತು. ಈ ದೇವರಾಜ್ ಅರಸ್ ಅವರ ಇದು ಕಾಲದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಬಂದು ಏನಂದ್ರೆ, ಈ ಉಳ್ಳವರು ಅಂದ್ರೆ ಈ ಲ್ಯಾಂಡ್ ಹೋಲ್ಡಿಂಗ್ಸ್ ಇಷ್ಟೇ ಇರ್ಬೇಕು, ಈ ಇರುವಂತ ಅಂದ್ರೆ ಲ್ಯಾಂಡ್ ಹೋಲ್ಡಿಂಗ್ಸ್ ಇರೋರ ಹತ್ರ ತಗೊಂಡು ಯಾರಿಗೆ ಲ್ಯಾಂಡ್ ಇಲ್ವೋ ಅವ್ರಿಗೆ ಕೊಡುವಂತ ಒಂದು ರಿಡಿಸ್ಟ್ರಿಬ್ಯೂಷನ್ ಇದಾಯ್ತು. ಅಷ್ಟೇ ಯಾಕೆ, ಈಗ ಇದು ನೀವು ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದೀರಲ್ಲ, ಆ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಷ್ಟೇ ಅಲ್ಲ, ಇದು ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಅಂತ ಇದೆ, ಆಮೇಲೆ ವೆಲ್ತ್ ಟ್ಯಾಕ್ಸ್ ಅಂತ ಇದೆ, ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಇದೆ. ನಿಮ್ಮಲ್ಲಿ ಒಂದು ಆಸ್ತಿ ಇದೆ ಅಂದ್ರೆ ಆಸ್ತಿಗೆ ನೀವು BBMPಗೆ ಟ್ಯಾಕ್ಸ್ ಕಟ್ತೀರಾ. ಅಂದ್ರೆ ಹಾಗಂದ್ರೆ ಈಗ ನನ್ನ ಆಸ್ತಿನ ಕಿತ್ತಿನೊಬ್ರು ಕೊಟ್ಟಂಗ ಲೆಕ್ಕ. ಅಷ್ಟೇ ಯಾಕೆ, ಆದಾಯ ತೆರಿಗೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ನ ಕಾನ್ಸೆಪ್ಟ್ ಏನು, ನೀವು ಕೆಲವರಿಗೆ ಆದಾಯ ಪಡ್ಕೊಳ್ಳೋದಿಕ್ಕೆ, ಆದಾಯವನ್ನ ಇದಂದ್ರೆ ಇನ್ಕಮ್ ತಗೊಳ್ಳೋದಿಕ್ಕೆ ಅಥವಾ ಹಣವನ್ನ ಸಂಪಾದನೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ನೀವು ಸಂಪಾದನೆ ಮಾಡಿದಂತ ಹಣದಲ್ಲಿ ಸ್ವಲ್ಪ ಭಾಗ ಸರ್ಕಾರಕ್ಕೆ, ಸ್ವಲ್ಪ ಭಾಗ ಸಮಾಜಕ್ಕೆ ಕೊಡಬೇಕು ಅನ್ನೋದು ಕಾನ್ಸೆಪ್ಟ್. ಈಗ GST ಅಂತ ಇರುವಾಗ, ಪರೋಕ್ಷ ತೆರಿಗೆ ಅಂತ ಇರುವಾಗ ಎಲ್ಲರೂ ಕೂಡ ಇದು ಖರೀದಿ ಯಾವ್ದಾದ್ರು ಒಂದು ವಸ್ತುವನ್ನ ಖರೀದಿ ಮಾಡುವಾಗ ಟ್ಯಾಕ್ಸ್ ಕಟ್ತೀವಿ. ಅದ್ರ ಮೇಲ್ಗಡೆ ಆದಾಯ ತೆರಿಗೆ ಯಾಕೆ ಇರಬೇಕು ಅನ್ನೋ ವಾದನೂ ಇದೆ. ಅದಕ್ಕೆ ಕೆಲವರು ಏನ್ ಹೇಳ್ತಾರೆ, ಈ ಆದಾಯ ತೆರಿಗೆನ ಅಬಲಿಷ್ ಮಾಡ್ಬೇಕು ಅನ್ನೋರು ಇದಾರೆ. ಸುಬ್ರಹ್ಮಣ್ಯನ್ ಸ್ವಾಮಿ ಅಂತ ಅರ್ಥಶಾಸ್ತ್ರಜ್ಞರು ಏನ್ ಹೇಳ್ತಾರೆ, ಇನ್ಕಮ್ ಟ್ಯಾಕ್ಸ್ ಇರಬಾರ್ದು ಅಂತ ಹೇಳ್ತಾರೆ. ಮೋದಿ ಅವರು ಕೂಡ ಒಂದು ಹಂತದಲ್ಲಿ ಹೇಳಿದ್ರು ಈ ಮಾತನ್ನ, ಇನ್ಕಮ್ ಟ್ಯಾಕ್ಸ್ ಅನ್ನೋದನ್ನ ಅಬಲಿಷ್ ಮಾಡ್ಬೇಕು ಅಂತ. ಸೊ ಇದು ಅಂದ್ರೆ ಇವೆಲ್ಲವೂ ಕೂಡ ಬಹಳ ಮುಖ್ಯವಾದಂತ ಇಂಪಾರ್ಟೆಂಟ್ ಆದಂತ ಇಶ್ಯೂಗಳು. ಈ ಇಶ್ಯೂವನ್ನ ತುಂಬಾ ಕನ್ಸ್ಟ್ರಕ್ಟಿವ್ ಆಗಿ, ಒಂದು ಒಳ್ಳೆ ಮನಸ್ಥಿತಿಯಲ್ಲಿ, ಆಮೇಲೆ ದೂರದೃಷ್ಟಿತನದಿಂದ, ಒಳ್ಳೆ ಇಂಗಿತದಿಂದ ಡಿಸ್ಕಸ್ ಮಾಡ್ಬೇಕು. ಇಲ್ಲದ ರಾಜಕೀಯಕ್ಕೋಸ್ಕರ ಡಿಬೇಟ್ ಮಾಡಿದ್ರೆ ಇವತ್ತು ಏನಾಗ್ತಾ ಇದೆಯೋ ಅದೇ ಆಗುತ್ತೆ. ಉದಾಹರಣೆಗೆ ಇವಾಗ ಕಾಂಗ್ರೆಸ್ ನ ಮ್ಯಾನಿಫೆಸ್ಟೋ ಅಂತ ತಗೊಳ್ಳೋಣ, ನ್ಯಾಯಪತ್ರ ಅಂತ ಮಾಡಿದಾರಲ್ಲ. ಮತ್ತೆ ಮಾತಾಡ್ತೀನಿ ನಾನು ನಿಮ್ಮ ಹತ್ರ ಅದ್ರ ಬಗ್ಗೆ ವಿಸ್ತೃತವಾಗಿ ಮತ್ತೆ ಮಾತಾಡ್ತೀನಿ. ಚರ್ಚೆ ನಾನು ಮುಂದುವರಿಸ್ತೀನಿ. ಮಧುರಾವ್ ಅದ್ರ ಬಗ್ಗೆ ಉತ್ತರವನ್ನು ಪಡ್ಕೊಳ್ತೀನಿ. ಬಹಳಷ್ಟು ವಿಚಾರಗಳಿದ್ದಾವೆ ಮತ್ತು ಇಲ್ಲಿ ತಾಳಿಯನ್ನು ಕೂಡ ಕಿತ್ಕೊಳ್ತಾರೆ ಅನ್ನುವಂತಹ ಅಂಶವನ್ನು ಹೇಳಿದ್ದಾರೆ. ಮಂಗಳಸೂತ್ರಕ್ಕೂ ಕೂಡ ಕೈ ಹಾಕ್ತಾರೆ ಅನ್ನುವಂತಹ ಮಾತುಗಳಿದ್ದಾವೆ. ಇದಕ್ಕೆ ಕಾಂಗ್ರೆಸ್ನವರು ಕೂಡ ಅಷ್ಟೇ ತೀವ್ರಗತಿಯ ಉತ್ತರವನ್ನು ಕೊಟ್ಟಿರುವಂಥದ್ದು ಕೂಡ ಕಾಣ್ತಾ ಇದೆ. ಇದ್ರ ಬಗ್ಗೆ ಕೂಡ ಚರ್ಚೆ ನಾವು ಮುಂದುವರಿಸೋಣ. ಚಿಕ್ಕ ಇಲ್ಲಿ ಈಗಾಗಲೇ ಆಸ್ತಿ ಮರುಹಂಚಿಕೆ ಅಥವಾ ತಾಳಿ, ಹಾಗೇನೆ ಚಿನ್ನ, ಎಲ್ಲ ವಿಚಾರಗಳೇನು ಚರ್ಚೆಗೆ ಬರ್ತಾ ಇದ್ದಾವಲ್ಲ, ಈ ವಿಚಾರಗಳಿಗೆ ಒಂದ್ ಕಡೆಯಲ್ಲಿ ಮೋದಿಯವರು ಮಾಡಿರುವಂತಹ ಅಟ್ಯಾಕ್ಗೆ
ಮತ್ತೊಂದು ಕಡೆಯಲ್ಲಿ ಪ್ರಿಯಾಂಕಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಅವರು ಹೇಳ್ತಾ ಇರುವಂತಹ ಮಾತು ಕೂಡ ಅಷ್ಟೇ ಮುಖ್ಯವಾಗಿ ನಾವು ಗಮನಿಸಬೇಕು. ಅವರು ಯಾವ ಸ್ವರೂಪದ ಕೌಂಟರ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಬಿಜೆಪಿಯಂತೆಯೇ ಕಾಂಗ್ರೆಸ್ ಪಾಳೆಯದಲ್ಲೂ ಆಸ್ತಿ ಸಮಾನ ಹಂಚಿಕೆ ವಿಚಾರದ ಚರ್ಚೆ ಆಗ್ತಿದೆ. ಗಾಂಧಿ, ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್ ಕಾಲದ ನಿರ್ಧಾರಗಳು ಅಂಶಗಳ ಬಗ್ಗೆಯೂ ಚರ್ಚೆ ನಡೆಯುತ್ತಿದೆ. ನಿನ್ನೆ ರಾಹುಲ್ ಗಾಂಧಿ ಆಡಿದ್ದ ಇಂದು ಕೊಂಚ ಹಿಂದೆ ಸರಿದಿದ್ರು. ದೆಹಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ, ದೇಶದ ಅಲ್ಪಸಂಖ್ಯಾತರು ಸೇರಿ 90% ಜನರಿಗೆ ನ್ಯಾಯ ಕೊಡಿಸುವುದೇ ನನ್ನ ಉದ್ದೇಶ ಎಂದರು. मुझे फ्रैंकली जात में इंटरेस्ट, मुझे इंटरेस्ट न्याय में है. हिंदुस्तान में आज 90% के साथ अन्याय हो रहा है, भयंकर अन्याय हो रहा है. देशभक्त क्या चाहता है? देशभक्त देश में न्याय चाहता है. देशभक्त अन्याय थोड़ी चाह सकता है. देशभक्त चाहता है कि हिंदुस्तान आगे बढ़े. देशभक्त चाहता है कि हिंदुस्तान एक दिन सुपर पावर बने, जो भी जैसे भी आप कहना चाहो. तो अगर आप सुपर पावर बनना चाहते हो तो 90% शक्ति का प्रयोग तो करना पड़ेगा. ये मेरे लिए अब राजनीतिक मुद्दा नहीं है, ये अब मेरा लाइफ का मिशन है. आपने ही कहा कि मैनिफेस्टो क्रांतिकारी डॉक्यूमेंट है, उसमें एक्सरे है और उसमें जो इनकम इनइक्वालिटी नरेंद्र मोदी जी ने की है, जो 22 लोगों को उन्होंने 16 लाख करोड़ रुपए ट्रांसफर किया, थोड़ा सा पैसा कांग्रेस पार्टी का मैनिफेस्टो वापस 90% को देने जा रही है, थोड़ा सा. ಇನ್ನು ಪದೇ ಪದೇ ಗಾಂಧಿ ಕುಟುಂಬವನ್ನ ಟೀಕೆ ಮಾಡ್ತಿರೋ ಪ್ರಧಾನಿ ಮೋದಿ ವಿರುದ್ಧ ಪ್ರಿಯಾಂಕಾ ಗಾಂಧಿ ಕಟು ವಾಗ್ದಾಳಿಗಿಳಿದ್ರು. ಮಂಗಳಸೂತ್ರದ ಮಹತ್ವವನ್ನ ಪ್ರಧಾನಿ ಅರ್ಥ ಮಾಡಿಕೊಂಡಿದ್ದರೆ ಇಂತಹ ಮಾತುಗಳನ್ನ ಹೇಳುತ್ತಿರಲಿಲ್ಲ ಎಂದ್ರು. ಕಳೆದ 55 ವರ್ಷಗಳಲ್ಲಿ ಯಾರದ್ದಾದ್ರೂ ಚಿನ್ನವನ್ನ ಕಾಂಗ್ರೆಸ್ ಕಿತ್ತುಕೊಂಡಿದೆಯೇ? ದೇಶವು ಯುದ್ಧದಲ್ಲಿ ಹೋರಾಡುತ್ತಿದ್ದಾಗ ಇಂದಿರಾ ಗಾಂಧಿ ಅವರು ತಮ್ಮ ಮಂಗಳಸೂತ್ರ ಮತ್ತು ಆಭರಣಗಳನ್ನ ತ್ಯಾಗ ಮಾಡಿದ್ರು. ನನ್ನ ತಾಯಿ ಸೋನಿಯಾ ಗಾಂಧಿ ಮಂಗಳಸೂತ್ರವನ್ನ ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ. ನೋಟು ಅಮಾನ್ಯೀಕರಣದಿಂದಾಗಿ ನನ್ನ ಸಹೋದರಿಯರು ತಮ್ಮ ಮಂಗಳಸೂತ್ರವನ್ನು ಅಡಮಾನವಿಡಬೇಕಾದಾಗ ಪ್ರಧಾನಿ ಎಲ್ಲಿದ್ರು? ಸಾಲದ ಸುಳಿಯಲ್ಲಿ ಸಿಲುಕಿರುವ ರೈತನ ಪತ್ನಿ ಮಂಗಳಸೂತ್ರವನ್ನ ಮಾರಬೇಕಾದಾಗ ಪ್ರಧಾನಿ ಎಲ್ಲಿದ್ದರು? ಬೆತ್ತಲೆಯಾಗಿ ಮೆರವಣಿಗೆ ನಡೆಸಿದ ಮಣಿಪುರದ ಮಹಿಳೆಯ ಬಗ್ಗೆ ಪ್ರಧಾನಿ ಏಕೆ ಏನನ್ನೂ ಹೇಳಲಿಲ್ಲ? ಇಂದು ಹಣದುಬ್ಬರದಿಂದ ಎಷ್ಟು ಜನ ಮಂಗಳಸೂತ್ರಗಳನ್ನ ಅಡಮಾನವಿಟ್ಟಿದ್ದಾರೆ ಎಂದೆಲ್ಲ ಟೀಕೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ರು. 10 ವರ್ಷ ಹಿಂದೆ ಈ ದೇಶದ ಪ್ರಧಾನಮಂತ್ರಿ ಮೋದಿಯವರು ಆದರು. ಆಗ ಚಿನ್ನದ ಬೆಲೆ 2800 ಇತ್ತು. ನಾವು ಮಾಂಗಲ್ಯ ಮಾಡ್ಕೊಡ್ತೀವಿ, ನಾವು ಮಾಂಗಲ್ಯ ಸರ ಮಾಡ್ಕೊಡ್ತೀವಿ. ಇವತ್ತು 2800 ಹೋಗಿ ಈಗ 22,000 ಎಷ್ಟು 75,000 ಆಗಿದೆ. ಆ ತಾಯಿದಿರ ಗೋಳು ನನ್ನ ಕೈ ನೋಡಕ್ ಆಗ್ತಾ ಇಲ್ಲ. ಮೋದಿ ಅವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ, ಇವ್ರಿಗೆ ಗೊತ್ತಾ ಒಂದು ಮಂಗಳಸೂತ್ರದ ಬೆಲೆ? ಇವತ್ತು ನಮ್ಗೆ ಒಂದು ಪಾಠ ಹೇಳ್ತಾ ಇದ್ದಾರೆ ಮಂಗಳಸೂತ್ರದ ಬಗ್ಗೆ. ಹೆಂಗ್ ನಂಬ್ತಾರೆ ಜನ? ಇದು ನಮ್ಮ ದೇಶದ ಜನರು ಯಾವಾಗ ಗೊತ್ತಾ ಚಿನ್ನ ಮತ್ತೆ ಅವ್ರ ಆಸ್ತಿ ಪಾಸ್ತಿ ಮಾರಿದ್ದು? ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ಗಳಿಂದ. ಮಾಸ್ಟರ್ ಸ್ಟ್ರೋಕ್ಗಳು ಯಾವ್ದು? ಬೆಲೆ ಏರಿಕೆ. ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಅವ್ರು ಒಡವೆ ಮಾಡ್ಕೊಂಡಿರೋದು ನಿಜ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಮಾತಿಗೆ ಪ್ರತಿ ಮಾತು ಇದ್ದೇ ಇರುತ್ತೆ, ಏಟಿಗೆ ಎದುರೇಟು ಕೂಡ ಇದ್ದೇ ಇರುತ್ತೆ. ಮಧು ಅವರೇ, ಯಾವ ಸ್ವರೂಪದಲ್ಲಿ ಈಗ ಆಗ್ಲೇ ಐಶ್ವರ್ಯ ಅವರು ಮಾತನ್ನು ಹೇಳಿದ್ರು, ನೀವು ಬಿಜೆಪಿಯವರು ಕೂಡ ಈ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಬಗ್ಗೆ ಚರ್ಚೆಯನ್ನು ಮಾಡಿದ್ರಿ, ನೀವು ಕೂಡ ರಿಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಬಗ್ಗೆ ಮಾತನಾಡಿದ್ರಿ. ಈಗ ನೀವು ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿರುವಂತಹ ಅಂಶಗಳು ಮತ್ತು ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಎಲ್ಲೂ ಕೂಡ ನಾವು ಮರುಹಂಚಿಕೆ ಮಾಡ್ತೀವಿ ಅನ್ನೋ ತರದ ಪದವನ್ನು ಬಳಕೆ ಮಾಡಿಲ್ಲ. ಅಲ್ಲಿ ಮರುಹಂಚಿಕೆ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಸ್ವತಃ ಹೇಳಿದ್ದಾರೆ. ಒಂದು. ಎರಡನೇದು, ಅವ್ರದೇ ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್ ಚೇರ್ಮನ್ ಆದಂಥ ಸ್ಯಾಮ್ ಪಿಟ್ರೋಡ್ ಅವರು ಹೇಳಿದ್ದಾರೆ. ಅದಕ್ಕೆಲ್ಲರೂ ವ್ಯಾಖ್ಯಾನನೂ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಚರ್ಚೆ ನಡೀತಾ ಇರೋವಂಥದ್ದು ಒಂದು. ಎರಡನೇದು, ಈ ಅಂಶ ಏನಕ್ಕೆ ಬಂತು ಅಂತ ಹೇಳಿದ್ರೆ, ನೋಡಿ 2006ನೇ ಇಸ್ವಿಲಿ ಮನಮೋಹನ್ ಸಿಂಗ್ ಅವರು ಒಂದು ಹೇಳಿದರು, ದೇಶದ ಸಂಪನ್ಮೂಲಗಳಲ್ಲಿ ಮುಸಲ್ಮಾನರಿಗೆ ಮೊದಲ ಆದ್ಯತೆ ಇರುತ್ತೆ ಅಂತ. ಅವಾಗಿಂದನೂ ಇದು ನಡೀತಾನೆ ಇದೆ. ನಾವು ಪ್ರಶ್ನೆ ಕೇಳುವಂಥದ್ದು ಇಷ್ಟೇನೆ. ಇವಾಗ ಒಂದು ಎಕ್ಸಾಂಪಲ್ ನಾನು ಕೇಳ್ತೀನಿ. ಇವಾಗ ಇವರು ಶಿವಶಂಕರ್ ಅವರು ಹೇಳ್ತಾ ಇದ್ರು ವೆಲ್ತ್ ಟ್ಯಾಕ್ಸ್ ಇಂದ. ವೆಲ್ತ್ ಟ್ಯಾಕ್ಸ್ ಇಲ್ಲ ಸರ್. ಇವಾಗ ವೆಲ್ತ್ ಟ್ಯಾಕ್ಸ್ ನಾವು 2016ನೇ ಇಸ್ವಿಲಿ ಅಬಾಲಿಷ್ ಮಾಡಿದೀವಿ, ಅದು ಇರಬಾರ್ದು ಅಂದ್ಬಿಟ್ಟು.
ರಿಗ್ರೆಸಿವ್ ಟ್ಯಾಕ್ಸೇಷನ್ ಅಂದ್ಬಿಟ್ಟು 1963 74ರಲ್ಲಿ ಇವರೇ ತಗೊಂಡ್ಬಂದಿದ್ದ ಕಂಪಲ್ಸರಿ ಡೆಪಾಸಿಟ್ ಸ್ಕೀಮ್ ಅಂದ್ಬಿಟ್ಟು ಯಾರ್ಯಾರಿಗೆ ಇನ್ಕಮ್ ಬರ್ತಾ ಇದೆಯೋ 16% 17% ನೀವು ನಮ್ಮ ಬ್ಯಾಂಕ್ ಇದು ಸರ್ಕಾರ ಕೊಡಬೇಕು ಅಂತ ಹೇಳಿದ್ರಲ್ಲ, ಇದೇ ಕಾಂಗ್ರೆಸ್ ಪಾರ್ಟಿ 1984ರಲ್ಲಿ ಮ್ಯಾನಿಫೆಸ್ಟೋ ಹಾಕಿದ್ರು ಇಲ್ಲ ತಪ್ಪಾಗಿದೆ ರಿಪೀಲ್ ಮಾಡ್ತೀವಿ ಅಂತ. ಅವ್ರಿಗೂ ಅರಿವಾಗಿರ್ತೀವಲ್ಲ. ಪ್ರಶ್ನೆ ಇರುವಂಥದ್ದು ಇಷ್ಟೇನೆ, ಯಾರಿಗೆ ಕೊಡಬೇಕು ಅಂತಿದ್ದೀರಾ? ಯಾಕೆ ಈ ಮಾತನ್ನ ಹೇಳ್ತೀವಿ ಅಂತ ಹೇಳಿದ್ರೆ, ಪದೇ ಪದೇ ಮೋದಿ ಅವರ ಒಂದು ಉಲ್ಲೇಖ ಮಾಡ್ತೀರಾ, ಮುಸ್ಲಿಮ್ಸ್ಗೆ ಕೊಡ್ತಾ ಇದ್ದಾರೆ, ಆ ತಾಳಿ ಬಗ್ಗೆ ಕೊಡ್ತಾ ಇದ್ದಾರೆ ಅಂತ. 1991ರಲ್ಲಿ 1947ರಿಂದ ಆಳ್ವಿಕೆ ಮಾಡಿದ್ದು ಜಾಸ್ತಿ ಯಾರು? ಕಾಂಗ್ರೆಸ್ನವರು. ಅವತ್ತಿನ ದಿವಸ ಅಡ ಇಟ್ಟಿದ್ರು, ಚಿನ್ನನ ತಗೊಂಡಾಗ ಅಡ ಇಡೋ ಪರಿಸ್ಥಿತಿಗೆ ಯಾರು ತಗೊಂಡ್ಬಂದಿದ್ದು? ಇದೇ ಕಾಂಗ್ರೆಸ್ ಪಾರ್ಟಿ. ಇವತ್ತು ನಮ್ಮ ಖರ್ಗೆ ಅವರು ತಾಳಿ ಬಗ್ಗೆ ಮಾತಾಡ್ತಾರೆ, ಚಿನ್ನದ ಬಗ್ಗೆ ಮಾತಾಡ್ತಾರೆ. ಯಾಕೆ ಚಿನ್ನದ ಬಗ್ಗೆ 1991ರಲ್ಲಿ ಯಾಕೆ ಮಾತಾಡಲ್ಲ ನೀವು ಹಾಗಿದ್ರೆ? ಒಂದು. ಎರಡನೇದು, ನೀವು ಸಮಾನತೆ ಮತ್ತೆ ಈ ಡಿಸ್ಟ್ರಿಬ್ಯೂಷನ್ ಆಫ್ ಟ್ಯಾಕ್ಸ್ ಅಂತ ಹೇಳ್ತಿರಲ್ಲ, 1951ರಲ್ಲಿ ಹಿಂದೂ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ಬಿಟ್ಟು ಆಕ್ಟ್ ಪಾಸ್ ಮಾಡಿದ್ರೆ ಎಲ್ಲ ಸ್ಟೇಟಲ್ಲೂ ದೇವಸ್ಥಾನದ ಆಸ್ತಿ ಇದೆ, ಅದನ್ನ ಯಾಕೆ ನೀವು ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಹಾಗಿದ್ರೆ? ವಕ್ಫ್ ಆಸ್ತಿ ಇದೆ, ಎಷ್ಟು ಲಕ್ಷ ಕೋಟಿ ಆಸ್ತಿ ಇದೆ, ಅದನ್ನು ಹಂಗ್ರೆ ಹಂಚ್ಬಿಡಿ ಎಲ್ರಿಗೂ ಹಾಗಿದ್ರೆ. ನಿಮ್ಮ ನೀತಿ ಏನು ಕರೆಕ್ಟಾಗಿ ಹೇಳ್ಬೇಕು ಅದನ್ನ. ಯಾಕೆ ಅಂತ ಹೇಳಿದ್ರೆ, ಯಾರಿಂದ ತಗೊಂಡು ಯಾರಿಗೆ ಕೊಡ್ತೀರಾ ಅನ್ನೋದು ಮುಖ್ಯ ಆಗ್ತಾ ಇದೆ. ಇದನ್ನ ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವರು ಇವತ್ತಿನ ದಿವಸ ಇದೇ ನಮ್ಮ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ನಾವು 3A 3B ನಲ್ಲಿ 2% ರಿಸರ್ವೇಷನ್ ತೆಗೆದಿದ್ವಿ, ಅದನ್ನ ಇದಕ್ಕೆ ಕೊಟ್ಟಿದ್ವಿ, ಲಿಂಗಾಯತರಿಗೆ ಮತ್ತೆ ಗೌಡರಿಗೆ ಕೊಟ್ಟಿದ್ವಿ, ನಾವು ಒಕ್ಕಲಿಗರಿಗೆ ಕೊಟ್ಟಿದ್ವಿ, 4% 2B ತೆಗೆದುಬಿಟ್ಟಲ್ಲಿ. ಇವತ್ತು ತಿರ್ಗಾ ಅದನ್ನ ಹಾಕಿದ್ದಾರೆ. ಇವತ್ತೊಂದು ದಿವಸ ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಅವರು ಹೇಳಿದರೆ, ಯಾವ ಆಧಾರದ ಮೇಲೆ, ರಿಲಿಜನ್ ಆಧಾರದ ಮೇಲೆ ನೀವು ಯಾಕೆ ಅಲ್ಲಿಗೆ ಹಾಕಿದ್ದೀರಾ ಅಂತ ಕೊಡ್ತಾ ಇದ್ದೀರಾ ಅಂತ ಕೇಳಿದ್ದಾರೆ. ಈ ಸರ್ವೇ ಸಾಮಾನ್ಯ ಪ್ರಶ್ನೆಗಳೆಲ್ಲ ಕೇಳಿದಾಗ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ಗೋಸ್ಕರನೇ ಇವೆಲ್ಲ ಮಾಡ್ತಿರೋದು ಅನ್ನೋದು ಸರ್ವೇ ಸಾಮಾನ್ಯವಾಗಿ ಸಂಶಯ ಬಂದೇ ಬರುತ್ತಲ್ವಾ ಇವಾಗ. ಹಾಗಾಗನೇ ನಾವು ಕಾಂಗ್ರೆಸ್ ಪಾರ್ಟಿನ ಕೇಳ್ತಾ ಇರುವಂತದ್ದು, ನೀವು 1991ರಲ್ಲಿ ಲಿಬರಲೈಸೇಷನ್ ಮಾಡಿದ್ರಿ ಅಂತ ಹೇಳ್ತೀರಾ. ಆದ್ರೆ ಇವಾಗಿನ ಕಾಂಗ್ರೆಸ್ ಪಾರ್ಟಿ ಹೇಗಿದೆ ಅಂದ್ರೆ, ಎಡಪಂಥೀಯರಿಗಿನ ಅಲ್ಟ್ರಾ ಲೆಫ್ಟಿಸ್ಟ್ ಥಾಟ್ ಆಗ್ಬಿಟ್ಟಿದ್ದಾರೆ. ಯಾಕೆ ಹೇಳಿ? 2008ನಲ್ಲಿ ಇವರೇ ತಾನೆ MOU ಮಾಡ್ಕೊಂಡಿದ್ದಲ್ಲ ಚೈನಾ ಜೊತೆ, ನೀವು ಒಪ್ಪಂದ ಮಾಡ್ಕೋಣ ಹೇಗೆ ನಡೆಸಬೇಕು ಅಂದ್ಬಿಟ್ಟು. ಅದೇ ಒಂದು ಮಾನಸಿಕತೆಯಲ್ಲೇ ಇವಾಗ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತ ಮಾಡ್ಕೊಂಡು ಕೇರಳದಲ್ಲಿ ಇವತ್ತು ಒಂದು ಮುಗಿಸ್ಬಿಡ್ತೀನಿ. ಕೇರಳದಲ್ಲಿ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಿದೆ. 1990ರಲ್ಲಿ ವೆನೆಜುವೆಲಾ ಅಂತ ಒಂದು ದೇಶ ಎಷ್ಟು ಪ್ರಗತಿಪರವಾಗಿತ್ತು. ಇದೇ ತರ ನೀತಿಗಳನ್ನ ತಗೊಂಡು ಆ ದೇಶ ಹಾಳಾಗೋಗಿದೆ. ಈ ದೇಶದ ಅಧೋಗತಿಗೆ ಹೋಗೋದಕ್ಕೆ ಕಾಂಗ್ರೆಸ್ನವರೇ ಅಡಿಪಾಯ ಆಗ್ತದೆ. ಓಕೆ ಮಧು ಅವರೇ, ಆದ್ರೆ ಐಶ್ವರ್ಯ ಅವರೇ, ಈ ರೀತಿಯಾಗಿ ದೇಶವನ್ನ ಅಧೋಗತಿಗೆ ತೆಗೆದುಕೊಂಡು ಹೋಗುತ್ತೆ, ನಿಮ್ಮ ಮ್ಯಾನಿಫೆಸ್ಟೋವನ್ನ ನೋಡಿದ್ರೆ ಕೂಡ ಇಂಥದ್ದೇ ಆಗುವಂತದ್ದು ಅಂತ ಹೇಳಿ. ಮೊದಲನೇದಾಗಿ ವೆನೆಜುವೆಲಾಲ್ ಏನಾಯ್ತು, US ಇಂಟರ್ಫಿಯರೆನ್ಸ್ ಬಗ್ಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಲೆಕ್ಚರ್ ಕೊಡೋಕ, ಬಟ್ ಸುಳ್ಳು ಹೇಳ್ಬೇಕಂದ್ರೆ ಯಾವ ರೀತಿಯಾರು ತಗೊಂಡ್ ಹೋಗ್ಬೋದು ಸರ್. ಈ ಏನಂತೀನಿ, ಅಲ್ಪಸಂಖ್ಯಾತರಿಗೆ ಫಸ್ಟ್ ರೈಟ್ ಆನ್ ರಿಸೋರ್ಸಸ್ ಅಂದಾಗ ಪ್ರೈಮ್ ಮಿನಿಸ್ಟರ್ ಮತ್ತೆ ಪ್ರೆಸ್ ಬ್ಯೂರೋ ಆಫ್ ಇಂಡಿಯಾನೇ ಒಂದ್ ಸ್ಪಷ್ಟನೆ, ಶೋಷಿತ ವರ್ಗಗಳು ಮತ್ತೆ ಏನಂತೀನಿ SC ST ಬ್ಯಾಕ್ವರ್ಡ್ ಇನ್ ಆಫ್ ದ ವೀಕೆಸ್ಟ್ ಇಕನಾಮಿಕ್ ಸೆಕ್ಷನ್ಸ್, ಅವರಿಗೆ ಕಲೆಕ್ಟಿವ್ಲಿ ಫಸ್ಟ್ ರಿಸೋರ್ಸಸ್ ಇರ್ಬೇಕು. ಯಾಕಂದ್ರೆ ಸಾಮಾಜಿಕ ನ್ಯಾಯ ಆ ರೀತಿಯಿಂದಾನೇ ಒದಗಿಸ್ಕೊಡ್ಬೋದು ಅಂತ. ಇದು ನಾನ್ ಕೇಳೋದಿಷ್ಟೇ, ಬಹಳ ಸಿಂಪಲ್ ಪ್ರಶ್ನೆ. ಇವ್ರ ಪ್ರಲಿ ಸಂಕಲ್ಪ ಪತ್ರ ಅಂದಾಗ ಮೋದಿ ಗ್ಯಾರಂಟಿ ಒಂದ್ 500 ಕೇಳಿದಾರೆ. ಮೋದಿ ಗ್ಯಾರಂಟಿ ಇದಕ್ಕೆ ಅದಕ್ಕೆ ಅದಂತ ಅಲ್ವಾ. ಆದ್ರೆ ಅದು ಒಂದರ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಭೂತಯ್ಯನ್ ಕತೆ ಕಟ್ಕೊಂಡ್ ಯಾಕೆ ಓಡಾಡ್ತಾ ಇದಾರೆ? ಅವ್ರದ್ದು ಆರ್ಥಿಕ ಏನಂತೀನಿ, ಅವ್ರ ಪರ್ಸನಲ್ ಜೀವನದ ಬಗ್ಗೆ ಯಾರು ಬಲ್ಲ. ಮಂಗಲ್ ಸೂತ್ರದ ಬಗ್ಗೆ ಮಾತಾಡ್ತಾರಲ್ಲ ಸರ್, ನೋಟ್ ಬಂದಿ ಮಾಡಿದಾಗ ಹಲೋ ಮಾತಾಡಿ ಐ ಆಮ್ ನಾಟ್ ಕಾಮೆಂಟ್. ಐಶ್ವರ್ಯ ಅವರೇ, ಮಧು ಅವರು ಹೇಳ್ತಾ ಇರೋದು ವೈಯಕ್ತಿಕ ವಿಚಾರಗಳ ಬಗ್ಗೆ ನೀವು ಮಾತಾಡಬೇಕಾದ ಅವಶ್ಯಕತೆ ಇದೆಯಾ ಅಂತ, ಇದು ಸರಿಯಲ್ಲ ಅಂತ ಅವ್ರು ಹೇಳ್ತಾರೆ. ಬಗ್ಗೆ ಮಾತಾಡಲ್ಲ, ಬಹಳಷ್ಟು ಮಾತಾಡ್ಬೋದು. ಯಾಕಂದ್ರೆ ಬಿಜೆಪಿ ನಾವು ಮಾತಾಡ್ಬೋದು, ಅಲ್ಲಲ್ಲ ವೈಯಕ್ತಿಕ ವಿಷಯದ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಮಾತಾಡ್ಬೋದು. ಅದರಿಂದ ಹಿಂದೆ ಇದೀವಿ, ಅದ್ರ ಬಗ್ಗೆ ಮಾತಾಡಿದ್ರೆ ನಾವು ಅದು ಪ್ರತಿಕ್ರಿಯೆ ಕೊಡ್ಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋದು ಬೇಡ. ಹರಿಪ್ರಸಾದ್, ಒಂದ್ ನಿಮಿಷ, ನಾನು ಇಂಟರಪ್ಟ್ ಮಾಡ್ಲಿಲ್ಲ, ಸ್ವಲ್ಪ ಕರ್ಟಿಸಿ ಇರ್ಲಿ, ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ಮಾತಾಡ್ಕೊಳ್ಳಿ. ಇವ್ರ ಮಂಗಲ್ ಸೂತ್ರ ಮತ್ತೆ ಹೆಣ್ಮಕ್ಳಿಗೆ ಯಾವ ರೀತಿ ತೊಂದರೆ ಬರುತ್ತಾರಲ್ಲ, ಪ್ರಿಯಾಂಕಾ ಗಾಂಧಿ ಅವ್ರ 2-3 ಉದಾಹರಣೆ ನೆನ್ನೆನೆ ಕೇಳಿದ್ರು. ನೋಟ್ ಬಂದಿ ಆದಾಗ ಬಗ್ಗೆ ಯೋಚನೆ ಇರ್ಲಿಲ್ವಾ? ಲಾಕ್ಡೌನ್ ಆದಾಗ ಹೆಣ್ಮಕ್ಳ ಬಗ್ಗೆ ಯೋಚನೆ ಇರ್ಲಿಲ್ವಾ? ಈ ರೈತರು ಪರದಾಗ 600ರಿಂದ 700 ರೈತರು ಸಾವನ್ನಪ್ಪಾಗ ಅಥವಾ ಪ್ರತಿಭಟನೆಯಲ್ಲಿ ತೀರೋದಾಗ ಮನೆಯಲ್ಲಿರೋ ಹೆಣ್ಮಕ್ಳ ಬಗ್ಗೆ ನಿಮಗೆ ಕಾಳಜಿ ಇರ್ಲಿಲ್ವಾ ಅಂತ ಕೇಳಿದ್ರು.
ಇವ್ರ ಮಂಗಳ್ ಸೂತ್ರ ಕಿತ್ಕೋತ ಈ ಏನಂತೀನಿ ಎಲ್ಲಾರ್ಗು ಹೆದರಿಕೆ ಹುಡ್ಸಿ ಒಳ್ಳೆ ಬ್ಲಾಕ್ ಮೇಲ್ ಮಾಡುವಂತ ರಾಜಕೀಯ ನಡೆ ಬಹಳ ಅಸಹ್ಯ ಅನ್ಸುತ್ತೆ. ಆಮೇಲೆ ಇವರು ಸ್ಯಾಮ್ ಪಿಟ್ರೋಡ ರಾಹುಲ್ ಗಾಂಧಿ ಅಂದ್ರಲ್ಲ, ಸ್ಯಾಮ್ ಪಿಟ್ರೋಡ ಅಷ್ಟೇ ನೀಡಿದ್ದಾರೆ. ನಿಮಗ್ ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಲ್ಲ, ಅರ್ಥ ಆದ್ರೂ ಕೂಡ ನೀವು ಸುಳ್ಳ ಮುಂದುವರ್ಸ್ಕೊಂಡ್ ಹೋಗ್ಬೇಕು ಅಂತ ನಿಂತಿದ್ದೀರಾ. ಎರಡನೇದು ರಾಹುಲ್ ಗಾಂಧಿ ಅವರು ಅಂದಿದ್ದೀರಿ, ಇವತ್ತು ದೇಶದಲ್ಲಿ ಉದ್ಯಮಿಗಳಿಗೆ ಅಥವಾ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಎಲ್ಲಾ ಅವಕಾಶ. ಇವತ್ತಿನ ನಿಜಾಂಶ ಏನಂದ್ರೆ ದೇಶದ 1% 40% ವೆಲ್ತ್ ಈ ದೇಶದಲ್ಲಿ ಅವ್ರ ಕೈಯಲ್ಲಿದೆ. ಅದನ್ನ ಸ್ವಲ್ಪ ಅವ್ರಿಗೆ ಸಿಗುವಂತ, ಉದಾಹರಣೆಗೆ ನೀವು ಕೊಡ್ತೀರಾ, ನೀವು ಅವ್ರಿಗೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕೊಡ್ತೀರಾ, ನೀವು ಅವ್ರಿಗೆ ಟೆಲಿಕಾಂ ಎಲೆಕ್ಟ್ರಿಸಿಟಿಯಿಂದ ಪ್ರಯಾರಿಟಿ ಕೊಡ್ತೀರಲ್ಲ, ಅವ್ರು ಎಷ್ಟ್ ದುಡ್ಡು ಮಾಡ್ಕೋತಾರೋ ಅದ್ರಿಂದ ನಾವು ಸರ್ಕಾರ ಅವ್ರುಗಳು ಕೊಡೋಂತ ಆಪರ್ಚುನಿಟೀಸ್ ನ ತೆಗ್ದು ನಾವು ಸಣ್ಣ MSMEಗಳು, ಸಣ್ಣ ರೈತರು ಕೊಡ್ತೀವಿ, ನಾವು ಸಣ್ಣ ಬಿಸ್ನೆಸ್ ಮೆನ್ಗಳು ಕೊಡ್ತೀವಿ ಅಂತ ಆ ರೀತಿಯಲ್ಲಿ ಮಾತಾಡಿದ್ರು. ಬಿಜೆಪಿ ಅವರು ಅಂತ ಪ್ರಣಾಳಿಕೆ ಇಟ್ಕೊಂಡು ಅಥವಾ ಅಂತ ಪ್ರಾಮಿಸ್ 2040 ಇವತ್ ಈ ರೀತಿ ರಾಜಕೀಯ ಯಾಕೆ ಮಾಡ್ತವ್ರೆ? ಓಕೆ 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 ಐಶ್ವರ್ಯ ಮಾತಾಡ್ತೀನಿ. ಶಿವಶಂಕರ್ ಅವರೇ, ಹಂಗಂದ್ರೆ ಈಗ ಅಸಲಿಗೆ ಇಲ್ಲಿ ಇರುವಂತಹ ಅಂಶಗಳನ್ನ ನೋಡ್ತಾ ಹೋದಾಗ, ಹೌದು ನಮ್ಮಲ್ಲಿ ಚುನಾವಣೆಗಳ ಸಂದರ್ಭದಲ್ಲಿ ಆರ್ಥಿಕ ಸ್ಥಿತಿಯ ಬಗ್ಗೆ ಚರ್ಚೆ ಆಗುವುದು ಬಹಳ ಒಳ್ಳೆಯ ವಿಚಾರಣೆ ಆಗಿರುತ್ತೆ. ಯಾಕಂದ್ರೆ ಆರ್ಥಿಕತೆಯ ಬಗ್ಗೆ ಚರ್ಚೆಗಳಾಗಬೇಕು, ಟ್ಯಾಕ್ಸ್ಗಳ ಬಗ್ಗೆ ಚರ್ಚೆ ಆಗಬೇಕು. ಆದ್ರೆ ಇಲ್ಲಿ ಚರ್ಚೆ ಆಗ್ತಿರುವಂತ ಇವೆಲ್ಲವೂ ಕೂಡ ಇನ್ನೊಂದು ಋಣಾತ್ಮಕವಾದಂತಹ ವಿಚಾರಗಳ ಸುತ್ತಲೂ ಕೂಡ ಇಲ್ಲಿ ಚರ್ಚೆ ಆಗ್ತದೆ. ಮತ್ತು ಕಾಂಗ್ರೆಸ್ ಕೂಡ ಇದಕ್ಕೆ ಬಿಜೆಪಿಗೆ ಬೇಕಾಗಿರುವಂತಹ ಆಹಾರವನ್ನ ಕಾಂಗ್ರೆಸ್ ನಾಯಕರು ಕೂಡ ಒದಗಿಸ್ತಾ ಬಂದಿರುವಂಥದ್ದು ಕಾಣ್ತಾನೂ ಇದೆ. ಬಿಜೆಪಿ ಏನು ಆರೋಪ ಮಾಡ್ತಾರೆ ಅದಕ್ಕೆ ಪೂರಕವಾಗಿ ಇನ್ನೊಬ್ರು ಎಲ್ಲೋ ಒಂದು ಮಾತಾಡ್ತಾರೆ. ಹಿಂದೆ ಮಣಿಶಂಕರ್ ಅಯ್ಯರ್ ಅವರು ಆಡಿರುವಂತಹ ಮಾತುಗಳಿರ್ಬೋದು, ಈಗ ಸ್ಯಾಮ್ ಪಿತ್ರೋಡ ಹೇಳ್ತಾ ಇರುವಂತಹ ಮಾತುಗಳಿರ್ಬೋದು, ಇವೆಲ್ಲವೂ ಕೂಡ ರಾಜಕೀಯದ ಮೇಲೆ ಯಾವ ರೀತಿ ಅಂತ ಅಂದ್ರೆ ಚುನಾವಣೆ, ವಿಶೇಷವಾಗಿ ಉತ್ತರ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಚುನಾವಣೆ ನಡೀತಾ ಇರೋದ್ರಿಂದಾಗಿ, ಆ ಭಾಗದಲ್ಲಿ ಹೆಚ್ಚು ವೋಟಿಂಗ್ಗಳಿರೋದ್ರಿಂದಾಗಿ ಯಾವ ಪ್ರಭಾವವನ್ನ ಬೀರಬಹುದು ಇದು ಅಂತ? ಅದೇ ಹರಿಪ್ರಸಾದ್, ನಾನು ಅವಾಗ್ಲೇ ಹೇಳಿದಾಗೆ ಇದೇನು ಹೊಸ ವಿಚಾರ ಅಲ್ಲ. ಈಗ ಈ ತರದ್ದು ನಮ್ಮ ದೇಶ ಅತ್ಯಂತ ಅಂದ್ರೆ ಕ್ರಾಂತಿಕಾರಕವಾದಂತಹ ಏನು ಬೆಳವಣಿಗೆಗಳನ್ನೆಲ್ಲ ಕಂಡಿದೆ. ಈಗ ಗರೀಬಿ ಹಟಾವೋ ಅನ್ನುವಂತ ಘೋಷಣೆ ಮೂಲಕ ಇದು ಇಂದಿರಾ ಗಾಂಧಿ ಅವರು ಮಾಡಿದ್ದು, ಅವಾಗ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ದು, ಮೋದಿ ಅವರು ಇದನ್ನು ಈ ಡಿಮಾನಿಟೈಸೇಷನ್ ಮಾಡಿದ್ದು, ಇವೆಲ್ಲ ಆ ತರದ ಒಂದು ಹೆಜ್ಜೆಗಳೇನೆ. ಆದ್ರೆ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ನಾನು ಅವಾಗ್ಲೇ ಹೇಳಿದ ಹಾಗೆ ಎಲೆಕ್ಷನ್ ಬಂದಿರೋದ್ರಿಂದ ವೋಟ್ ಬ್ಯಾಂಕ್ ರಾಜಕೀಯ ಇಬ್ರು ಮಾಡ್ತಾ ಇದ್ದಾರೆ. ಅವ್ರು ಮಾಡ್ಬೇಕಾದದ್ದು ಅನಿವಾರ್ಯ ಅವ್ರಿಗಿದೆ. ನೀವು ಹೇಳಿದ ಹಾಗೆ ಒಂದೊಂದು ಕಮ್ಯುನಿಟಿಗಳು, ಇವಾಗ ಉತ್ತರ ಭಾರತದಲ್ಲಿ ಒಂದೊಂದು ಕಮ್ಯುನಿಟಿಗಳನ್ನ ಇಟ್ಕೊಂಡು ನೀವು ಅಡ್ರೆಸ್ ಮಾಡ್ತಾ ಹೋದ್ರೆ ಒಬ್ರಿಗೊಬ್ರು ಪ್ರಯೋಜನ ಆಗೇ ಆಗುತ್ತೆ. ಈಗ ಇವರಿಗೆ ನಾವು ಕಾಂಗ್ರೆಸ್ನವರು ಯಾವುದೋ ಒಂದು ಕಮ್ಯುನಿಟಿಗೆ ಸಹಾಯ ಮಾಡಕ್ ಹೊರಟಿದ್ದಾರೆ ಅನ್ನೋ ಸಂದೇಶ ಕಳಿಸಿದ್ರೆ ಬಿಜೆಪಿನವರು ಅದನ್ನ ಅಡ್ವಾಂಟೇಜ್ ತಗೊಂಡ್ ನೋಡಿ ನೀವು ಮಂಗಳಸೂತ್ರ ಕಿತ್ಕೊಳ್ತಾ ಇದ್ದಾರೆ ಅಂತ. ಸೊ ಫೈನಲಿ ಏನಾಗುತ್ತೆ, ಜನ ಯೋಚನೆ ಮಾಡ್ಬೇಕಾದಂತ ಪರಿಸ್ಥಿತಿ ಇರುತ್ತೆ. ಈಗ ಉದಾಹರಣೆಗೆ ನೋಡಿ, ಇಲ್ಲಿ ಏನಾಗುತ್ತೆ, ಈ ರಿಚ್ ಅಂಡ್ ಪುವರ್ ಇಂಪ್ಯಾರಿಟಿ ಇದೆಯಲ್ಲ, ಇದು ಸ್ವಾತಂತ್ರ್ಯ ಪೂರ್ವಕ್ಕಿಂತ ಸ್ವಾತಂತ್ರ್ಯ ಬಂದ ಮೇಲೆ ಹೆಚ್ಚಾಗ್ಬಿಡ್ತು ಅನ್ನೋದೊಂದು ವಿಪರ್ಯಾಸ. ಅಂದ್ರೆ ಈ ರಾಜಕೀಯ ಪಕ್ಷಗಳು ನಡೆಸ್ತಾ ಇರುವಂತ ಅನಾಹುತಗಳಿವು. ಅಂದ್ರೆ ಆಡಳಿತಕ್ಕೆ ಬಂದು ಅವ್ರವ್ರು ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ಇನಿಕ್ವಾಲಿಟಿ ಲ್ಯಾಬ್ ಅಂತ ಒಂದು ಸಂಸ್ಥೆ ಇದೆ. ಆ ಇನಿಕ್ವಾಲಿಟಿ ಲ್ಯಾಬ್ ಅನ್ನುವಂತ ಸಂಸ್ಥೆ ಒಂದು ಸ್ಟಡಿ ಮಾಡಿದೆ ಇತ್ತೀಚೆಗೆ. ಅದ್ರ ಪ್ರಕಾರ ಇಡೀ ದೇಶದ 40% ಐಶ್ವರ್ಯ ವೆಲ್ತ್, ಎಷ್ಟು ವೆಲ್ತ್ ಅಂದ್ರೆ $3.75 ಟ್ರಿಲಿಯನ್. ಅದರಲ್ಲಿ 40% ಅಂದ್ರೆ ಅದು ನನಗೆ ಗೊತ್ತಿಲ್ಲ, ನನ್ನಂತ ಸಾಮಾನ್ಯ ಮನುಷ್ಯನಿಗೆ ಅದು ಕಲ್ಪನೆನೇ ಇಲ್ಲ, ಅಷ್ಟು ದುಡ್ಡದು. ಅದು ಕೇವಲ 1% ಜನಗಳಲ್ಲಿ ಸೇರ್ಕೊಂಡ್ಬಿಟ್ಟಿದೆ. 1% ಅಂದ್ರೆ ಎಷ್ಟು? ಈಗ 140 ಕೋಟಿ ಜನಸಂಖ್ಯೆ ಇರುವಂತ ದೇಶದಲ್ಲಿ 1% ಅಂದ್ರೆ ಎಷ್ಟು? ಸುಮಾರು 1,40,000 ಜನ ಇರ್ಬೋದು. ಅಷ್ಟು ಜನಗಳ, ಬರೀ ಅಷ್ಟು ಜನಗಳ ಕೈಯಲ್ಲಿ ನಿಮ್ ಇಡೀ ದೇಶದ ದುಡ್ಡು ಹೋಗ್ಬಿಟ್ರೆ ಅದನ್ನ ರೀಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾ ಬೇಡವಾ? ಖಂಡಿತ ಮಾಡ್ಬೇಕು. ಆದ್ರೆ ಮಾಡಬೇಕು ಅನ್ನುವಂತ ಉದ್ದೇಶ ಇರುವಾಗ ಇದನ್ನ ಜನಗಳಿಗೆ ಹೇಗೆ ಕನ್ವಿನ್ಸ್ ಮಾಡ್ತೀರಾ? ಯಾವ ಉದ್ದೇಶದಿಂದ ಮಾಡ್ತೀರಾ? ಯಾವ ಇಂಟೆನ್ಷನ್ ಇಂದ ಮಾಡ್ತೀರಾ? ಯಾವ ಟೋನ್ ಅಂಡ್ ಟೆನರ್ ಇಂದ ಮಾಡ್ತೀರಾ? ನೋಡಿ, ವಿನೋಬಾ ಭಾವೆ ಅವ್ರದ್ದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಒಂದು ಕಾಲದಲ್ಲಿ ಭೂದಾನ ಚಳವಳಿ ಅಂತ ಮಾಡೋದು, ನಾನು ಆವಾಗ್ಲೇ ಹೇಳಿದ್ನಲ್ಲ, ಉಳ್ಳವರು ಇಲ್ಲದೆ ಇರೋರಿಗೆ ಇದು ಭೂಮಿಯನ್ನ ಅವ್ರ ಹತ್ರ ತೆಗೆದು ಇವ್ರಿಗೆ ಕೊಡುವಂತ ಒಂದು ದೊಡ್ಡ ಕ್ರಾಂತಿ ನಡೀತು. ಅವಾಗ ಹೇಗ್ ಮಾಡಿದ್ರು? ಜನಗಳಿಗೆ ಕನ್ವಿನ್ಸ್ ಮಾಡಿ, ನೋಡಿ ಎಲ್ಲ ಇದು ಏನು ಲ್ಯಾಂಡ್ ಎಲ್ಲ ನಿಮ್ಮ ಹತ್ರನೇ ಇದ್ರೆ ಆಗೋದಿಲ್ಲ, ಉಳುವವರಿಗೆ ಭೂಮಿ ಕೊಡೋಣ, ಬನ್ನಿ ಈ ದೇಶವನ್ನ ನಾವು ಸಮ ಸಮಾಜದ ಒಂದು ಭಾಗವನ್ನಾಗಿ ಮಾಡೋಣ ಅಂತ ಮಾಡಿದ್ದಕ್ಕೆ ಅದು ಸಕ್ಸಸ್ ಆಯ್ತು.
ಅದನ್ನ ಬಿಟ್ಬಿಟ್ಟು ಇವಾಗ ನೀವು ಕಾಂಗ್ರೆಸ್ ಅವರಾಗ್ಲಿ ಬಿಜೆಪಿ ಅವರಾಗ್ಲಿ ನಿಮ್ಮ ಒಳ್ಳೆ ಉದ್ದೇಶದ ಒಂದು ಯೋಜನೆಗಳನ್ನ ಜನಗಳಿಗೆ ಅರ್ಥ ಆಗೋ ಹಾಗೆ ಕನ್ವಿನ್ಸ್ ಆಗೋ ಹಾಗೆ ಮಾಡದೆ ನೀವು ಬರೀ ಓಟ್ಗೋಸ್ಕರ ಓಟ್ ಗಿಟ್ಟಿಸ್ಕೊಳ್ಳೋಕೋಸ್ಕರ ಮಾಡ್ತೀವಿ ಅಂತಂದ್ರೆ ಇಟ್ ವಿಲ್ ಬಿ ಕೌಂಟರ್ ಪ್ರೊಡಕ್ಟಿವ್. ಇದನ್ನ ನಾನು ಹೇಳೋದಕ್ಕೆ ಖಂಡಿತ ಶಿವಶಂಕರ್ ಅವರಾದ್ರೆ ಇಲ್ಲಿ ಮಧುರ ಅವರ ಇಲ್ಲಿ ಬಹಳ ಮುಖ್ಯವಾಗಿ ನೀವು ಒಂದು ಕಡೆ ಇಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅನ್ನುವಂಥದ್ದನ್ನ ಘೋಷಣಾ ವಾಕ್ಯಗಳನ್ನ ನೀವು ಮಾಡ್ಕೊಂಡು ಬಂದಂಥವ್ರು. ಈಗ ಯಾಕೆ ಈ ಕಾಂಗ್ರೆಸ್ನವರು ಎಲ್ಲವನ್ನು ಕೂಡ ಕೇವಲ ಮುಸಲ್ಮಾನರಿಗೆ ಮಾತ್ರನೇ ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದನ್ನ ಹೇಳಿಸುವಂಥದ್ದು ಇದರ ಉದ್ದೇಶ ಏನು ಅಂತ ಹೇಳಿ? ಅಲ್ಲ, ಒಂದು ಈ ಉದ್ದೇಶ ಅಂತ ಹೇಳಿದ್ರೆ 1947ರಿಂದನೂ ಇವರು ಮಾಡ್ಕೊಂಡ್ ಬಂದಿರೋಂಥ ನೀತಿಗಳ ಆ ಥರ ಇದೆ. ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡಿಲ್ವಾ ಇವರು ಕಾಂಗ್ರೆಸ್ನವರು? ಹಾಗಾದ್ರೆ ಯಾಕಂತೆ 1956 ಹಿಂದೂ ಕೋಡ್ ಆಫ್ ಬಿಲ್ಸ್ ಅಂತ ಮಾಡಿದ್ದು ಹಿಂದೂಗಳಿಗೆ ಕೇಳ್ತೇನೆ. ಯಾಕಂತ ಆಗಿದ್ರೆ ಹಿಂದೂ ಚಾರಿಟಬಲ್ ಎಂಡೋಮೆಂಟ್ಸ್ ಆಕ್ಟ್ ಅಂತ 1951 ಪಾಸ್ ಮಾಡಿದ್ದು. ಯಾಕಂತ ಹಂಗಾರೆ ವಕ್ಫ್ ಆಕ್ಟ್ 1995 ಪಾಸ್ ಮಾಡಿದ್ದು. ಯಾಕಂತ ಹಂಗಿದ್ರೆ ಮೈನಾರಿಟೀಸ್ ಆಕ್ಟ್ ಅಂತ 1992 ಮಾಡಿದ್ದು. ಕೇಳಬೇಕಲ್ಲ ಇದನ್ನ ನಮ್ಮ ದೇವಸ್ಥಾನಗಳ 40,000 ದೇವಸ್ಥಾನಗಳನ್ನ ತಗೊಂಡ್ರಲ್ಲ 1991ರಲ್ಲಿ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅಂದ್ಬಿಟ್ಟು. ಯಾಕೆ ಕೇಳಬಾರ್ದಾ? ಯಾವ ನೀತಿಗಳಿಂದ ಇವೆಲ್ಲ ನಡೀತಾ ಇರುವಂಥದ್ದು ಇವತ್ತು ನಾವು ಕೇಳ್ತಾ ಇದೀವಿ. ಇವತ್ತು ಕಾಂಗ್ರೆಸ್ ಪಾರ್ಟಿ ಹೇಳ್ತಾ ಇದ್ದಾರೆ ಈ 10% ತಗೊಂಡು 90% ಜನಕ್ಕೆ ಕೊಡ್ತೀವಿ ಅಂತೆಲ್ಲ ವ್ಯಾಖ್ಯಾನ ಮಾಡ್ತಾ ಇದ್ರಲ್ಲ. ನೀವೇನ್ ಮಾಡ್ತಿದ್ರಿ ಹಂಗಿರ 55 ವರ್ಷ? ಇವತ್ತು ನಾವು ನಮ್ಮ ಮೋದಿ ಸರ್ಕಾರ ನಾವು ಎದೆ ಉಬ್ಬಿ ಹೇಳ್ಕೊಳ್ತಾ ಇದೀವಿ. ನಾವು 80 ಕೋಟಿ ಜನಕ್ಕೆ ನಾವು ಅನ್ನ ಸಹಾಯ ಕೊಟ್ಟಿದ್ದೀವಿ. 240 ಕೋಟಿ ನಾವು ವ್ಯಾಕ್ಸಿನ್ಸ್ ಕೊಟ್ಟಿದ್ದೀವಿ ಸರ್. ಅದು ಕೋವಿಡ್ ಸ್ಟೇಜ್ ಅಲ್ಲಿ ಕೇಳ್ತಾ ಇದ್ರಲ್ಲ ಕಾಂಗ್ರೆಸ್ನವರು, ಇವಾಗ ಮೇಡಮ್ ಕೇಳ್ತಾ ಇದ್ರಲ್ಲ. 21 ಕೋಟಿ ಆಯುಷ್ಮಾನ್ ಕಾರ್ಡ್ಸ್ ಕೊಟ್ಟಿದ್ದೀವಿ. 5,000 ಕೋಟಿ 5 ಕೋಟಿ ಜನ ತಗೊಂಡಿದ್ದಾರೆ, ಕ್ಲೇಮ್ ಮಾಡಿದ್ದಾರೆ. ಎರಡನೇದು 2.5 ಲಕ್ಷ ಕೋಟಿ ನಾವು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೊಟ್ಟಿದ್ದೀವಲ್ಲ, ರೋಡ್ಗಳು ಕೊಟ್ಟಿದ್ದೀವಲ್ಲ, ಆವಾಸ್ ಯೋಜನೆಯಲ್ಲಿ 4 ಕೋಟಿ ಮನೆ ಕಟ್ಟಿದೀವಲ್ಲ, 10 ಕೋಟಿ ಜನಕ್ಕೆ ನಾವು ಉಜ್ವಲ ಯೋಜನಾ ಕೊಟ್ಟಿದೀವಲ್ಲ. ಅದ್ರ ಬಗ್ಗೆ ಮಾತಾಡಿ. ಇದು ಕೊಟ್ಟಾಗ ಎಲ್ರಿಗೂ ಹೋಗುತ್ತೆ. ಇದು ನಾವು ಹೇಳ್ತಿರೋದು ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂದ್ಬಿಟ್ಟು. ಇವ್ರು ಮಾಡೋದು ಏನ್ ಗೊತ್ತಾ? ಒಬ್ಬನ ಹತ್ರ ಕಿತ್ಕೊಂಡು ಇನ್ನೊಬ್ರು ಕೊಡೋದು. ಅದಲ್ಲ, ಲಿಬರಲೈಸೇಷನ್ ಪಾಲಿಸಿ 1991ರಲ್ಲಿ ಮಾಡಿದ್ ಇವರೇನೆ ಸಿಂಗ್ ಅಂತ ಹೇಳ್ಕೊತಾರೆ. ಆದ್ರೆ ನಿಮ್ಗೆ ಆಶ್ಚರ್ಯ ಏನ್ ಗೊತ್ತಾ? ಇದೇ ಮನಮೋಹನ್ ಸಿಂಗ್ ಅವರು ಈ ಕಂಪಲ್ಸರಿ ಡೆಪಾಸಿಟ್ ಸ್ಕೀಮ್ ಅಂತ ಇದ್ದಾಗಲೂ ಎಕನಾಮಿಕ್ ಅಡ್ವೈಸರ್ ಆಗಿದ್ದು ಇದೇ ಮನಮೋಹನ್ ಸಿಂಗ್ ಅವರು. ಹಾಗಿದ್ರೆ ಇವ್ರ ನೀತಿಗಳೆಲ್ಲ ಏನಾಯ್ತು ಹಾಗಿದ್ರೆ? ಓಕೆ ಐಶ್ವರ್ಯ ಲಾಸ್ಟ್ ಪಾಯಿಂಟ್. ಹರಿಪ್ರಸಾದ್ ಅವರೇ, ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಅನ್ನಭಾಗ್ಯ ಅಂತದ್ದು ಅಟ್ಲೀಸ್ಟ್ ಫ್ರೀ ರೈಸ್ ರ್ಯಾಶ್ಗಳು ಮೊದ್ಲೇನಂತಿದ್ರು, ನಾವು ಅಕ್ಕಿ ಕೊಟ್ರೆ ಜನ ಸೋಂಬೇರಿಗೊಳಗ್ ಹೋಗ್ತಾರೆ ಅಂತ. ಅದ್ರ ಕೋವಿಡ್ ಅಲ್ಲಿ 100 ಗ್ರಾಮ್ ಅಕ್ಕಿ ಕೊಟ್ಟಿಲ್ಲ ಕರ್ನಾಟಕದಲ್ಲಿ ಎಲ್ಲರಿಗೂ. ಸರ್, ನಾನು ನಿಮ್ ಇಂಟರಪ್ಟ್ ಮಾಡ್ಲಿ, ಸ್ವಲ್ಪ ಕರ್ಟಿಸಿ ಇರ್ಲಿ, ಗೊತ್ತು ಕಷ್ಟ ನಿಮ್ಗೆ ಅಂತ. ನಮ್ಗೇನ್ ಕಷ್ಟ ಇಲ್ಲಪ್ಪ, ಡೋಂಟ್ ಐ ಆಮ್ ಜಸ್ಟ್ ಮೇಕಿಂಗ್ ಅ ಪಾಯಿಂಟ್. 100 ಗ್ರಾಮ್ ಅಕ್ಕಿ ಕೊಟ್ಟಿಲ್ಲ ಕರ್ನಾಟಕದಲ್ಲಿ ಅಂತ ಅಲ್ಲೇ ಹೇಳಿ. ಆಯುಷ್ಮಾನ್ ಭಾರತ್ ಅಂತ ಅಷ್ಟು ಖುಷಿಯಾಗಿ ಮಾತಾಡ್ತಾರಲ್ಲ, 67% ಆಯುಷ್ ಬರೋದ್ ರಾಜ್ಯ ಸರ್ಕಾರದಿಂದ, ಮಿಕ್ಕಿದ್ದು ಮಾತ್ರ ಸೆಂಟ್ರಿಂದ. ಆವಾಸ್ ಯೋಜನೆ ಇಷ್ಟೋ ಕೋಟಿ ಮನೆಗಳು ಮಾತ್ರಲ್ಲ, 60% ಬರೋದ್ ಎಲ್ಲಿಂದ? 40% ರಾಜ್ಯಗಳಿಂದ ಫಂಡಿಂಗ್ ಹೋಗೋದು. ನೀವು ಉಜ್ವಲ ಯೋಜನೆರಲ್ಲ ಸರ್, ಬೆಲೆ ಏರಿಕೆ ಯಾವ ರೀತಿ ಆಗಿದೆ ಅಂದ್ರೆ, ಉಜ್ವಲ ರೀಫಿಲ್ ಅಫೋರ್ಡ್ ಮಾಡಿಗೆ ಪುನಃ ಚೂಲ ನಿಲ್ಸ್ಬಿಡ್ತೀನಿ, ಖತಮ್ ಹೋ ಜಾಯಗ ಅಂದ್ರಲ್ಲ, ಅದ್ರೊಳಗೆ ಶುರು ಮಾಡೋರೆ. ನೀವು ಬಾಯ್ ಬಿಟ್ರೆ ನೀವ್ ಇತಿಹಾಸ ಮಾತಾಡ್ತೀರಾ. 4040 50 60 70 ವರ್ಷದ ಹಿಂದೆ ಮಾತಾಡ್ತೀರಾ. ಇವತ್ತಿನ ಬಗ್ಗೆ, ಇವತ್ತಿನ ಪರಿಸ್ಥಿತಿ ಏನಂತ ಎಲ್ಲಾರ್ಗೂ ಗೊತ್ತು. ಆಮೇಲೆ ಇವತ್ತಿಂದ ಎಸ್ಕೇಪ್ ಆಗಕ್ಕೆ 47 ಮಾತಾಡ್ತಾ ಇದ್ದೀರಾ. ಇವತ್ತು ಚುನಾವಣೆ, ಬೆಲೆ ಏರಿಕೆ, ಆರ್ಥಿಕ ಪರಿಸ್ಥಿತಿ, ಆಮೇಲೆ ಸಮಾಜದಲ್ಲಿ ನಡೀತಾರಂತ ತೊಂದ್ರೆ ಮೇಲೆ ನಡೆದ್ರೆ ಇವ್ರ ಗಡಿ ಪಾರ್ ಆಗ್ತಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ತಮಗೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಿ ಇದು ಇವತ್ತಿನ ಅಖಾಡ. ನಾಳೆ ಸಬ್ಜೆಕ್ಟ್ ಮೂಲಕ ಮೇಲ್ಗಡೆಗೆ ಹಾಜರಾಗ್ತೀರಿ. ನಮಸ್ಕಾರ.